ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ಮೆಚ್ಚಿನ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ, ಶನಿವಾರದ ಈ ದಿನ ಗುರುಗಳು ಯಾವ ವಿಶೇಷವಾದ ವಿಚಾರವನ್ನ ನಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದಾರೆ ಕೇಳೇ ಬಿಡೋಣ. ಶ್ರೀಯುತರು ನಮ್ಮೆಲ್ಲರ ಪ್ರೀತಿಯ ಗುರುಗಳು, ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮ್ಗೆ. ಮೊದಲಿಗೆ ಪಂಚಾಂಗ ಶ್ರವಣ ಮಾಡೋಣವಾ? ಆಗ್ಲಿ. ಓಂ ಕಾರುಣ್ಯಾಮೃತ ನೀರಮಾಶ್ರಿತ ಜನಶ್ರೀಚಾತಕಾನಂದಗಂ ಶಾರ್ಂಗಾಖಂಡಲ ಚಾಪಮಂಬುಜ ಭವೋಗ್ರೇಂದ್ರಾದಿಬರ್ಹಿಷ್ಮದಂ ಚಾರುಸ್ಮೇರಮುಖೋಲ್ಲಸಜ್ಜನಕಜಾ ಸೌದಾಮಿನಿ ಶೋಭಿತಂ ಶ್ರೀರಾಮಾಂಬುದಮಾಶ್ರಯೇಖಿಲ ಜಗತ್ ಸಂಸಾರತಾಪಾಪಹಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಯಲ್ಲಿ ಯಾರ್ಯಾರು ಒಂದು ಡಿಸೆಂಬರ್ ತಿಂಗಳ 27ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ಅವನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ, ಸಮೃದ್ಧಿ, ಅಭಿವೃದ್ಧಿ, ಸೌಭಾಗ್ಯ, ಸೌಮಾಂಗಲ್ಯಗಳೆಲ್ಲವೂ ಸಹ ನಿರಂತರವಾಗಿ ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಶನಿವಾರ. ಇವತ್ತು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿದ್ದಂತಹ ಚಂದ್ರ ಅದೇ ನಕ್ಷತ್ರದಲ್ಲೇ ಇದ್ದು ಮೀನರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ವ್ಯತಿಪಾತ ಅನ್ನುವ ಯೋಗ ಇದೆ ಮತ್ತು ಬಾಲವಕರಣ ಇರ್ತಕ್ಕಂಥದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ಒಂದು ಸಾರಿ ನೋಡೋಣ. ಗ್ರಹಸ್ಥಿತಿಯಲ್ಲೇನು ಹೇಳ್ತದೆ? ಮೇಷವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಸಿಂಹದಲ್ಲಿ ಕೇತು, ಕನ್ಯಾ ತುಲಾ ರಾಶಿಗಳಲ್ಲಿ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ, ವೃಶ್ಚಿಕದಲ್ಲಿ ಬುಧ ಜ್ಯೇಷ್ಠ ನಕ್ಷತ್ರ 4ನೇ ಚರಣದಲ್ಲಿದ್ದಾನೆ, ಇನ್ನೇನು ಧನುರಾಶಿಗೆ ಪ್ರವೇಶ ಮಾಡುವ ಹಂತದಲ್ಲಿದ್ದಾನೆ, ಆದರೆ ವೃಶ್ಚಿಕದಲ್ಲೇ ಇದ್ದಾನೆ. ಧನುರಾಶಿಯಲ್ಲಿ ರವಿ, ಮಂಗಳ ಮತ್ತು ಶುಕ್ರರಿದ್ದಾರೆ. ಹಾಗೆ ಮಕರ ರಾಶಿಯಲ್ಲಿ ಯಾರು ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಶನೈಶ್ಚರನೊಟ್ಟಿಗೆ ಪ್ರವೇಶ ಮಾಡಿರ್ತಕ್ಕಂತಹ ಚಂದ್ರ ಮೀನರಾಶಿಯಲ್ಲಿರ್ತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ಗುರುಗಳೇ, ದಿನ ಭವಿಷ್ಯ ವಿಭಾಗ ಈಗ ಪ್ರಾರಂಭಿಸೋಣ. ಮೊದಲ ರಾಶಿ ಮೇಷರಾಶಿಯಿಂದ ಹೇಗಿದೆ ಗುರುಗಳೇ ಈ ದಿನ? ಮೇಷರಾಶಿಯೊಂದಿಗೆ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನಚರ್ಯದ ಪ್ರಕಾರ ಸ್ವಲ್ಪ ಮಟ್ಟಿನ ಭಯಮಿಶ್ರಿತವಾಗಿರತಕ್ಕಂಥ ವಾತಾವರಣ. 6ನೇ ರಾಶಿಗೆ ಇರತಕ್ಕಂತಹ ಶನಿಚಂದ್ರ ದೃಷ್ಟಿ 6ನೇ ರಾಶಿಯಲ್ಲಿದ್ದರೆ ಒಂದು ಥರದ ಅನೂಹ್ಯವಾದಂಥ ಭಯ, ಏನೋ ಒಂದು ಥರ ಅನಿರೀಕ್ಷಿತವಾಗಿರ್ತಕ್ಕಂಥ ಯಾವುದೋ ಘಟನೆ ನಡೆದು ಬಿಡುತ್ತೆ, ತನ್ಮೂಲಕವಾಗಿ ಏನೋ ತೊಂದರೆ ಆಗಿಬಿಡುತ್ತೆ, ಮನೆಯ ವಾತಾವರಣ ಹಾಳಾಗ್ಬಿಡುತ್ತೆ, ಈ ಥರ ಏನೋ ಒಂದು ಥರದ ಚಿಂತೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಕೆಲವರಿಗೆ. ಕಾರಣ ಚತುರ್ಥಾಧಿಪತಿ 4ನೇ ರಾಶಿ, ಕುಟುಂಬ, ಕ್ಷೇಮ, ಸೌಖ್ಯಾದಿಗಳಿಗೆ ಸಂಬಂಧಪಟ್ಟತಕ್ಕಂಥ ಗ್ರಹ ಚಂದ್ರ ಬಂದು ಸೇರಿರ್ತಕ್ಕಂಥದ್ದು ವ್ಯಯಭಾವವನ್ನು, 12ನೇ ರಾಶಿಯನ್ನು. ಅಲ್ಲಿ ಶನಿಯೊಂದಿಗೆ ಇರ್ತಕ್ಕಂಥದ್ದು ಶನಿ ಚಂದ್ರ ಯೋಗ. ಇದೊಂದು ಥರ ಭಯವನ್ನು ಸೂಚಿಸ್ತಕ್ಕಂಥ ಯೋಗವಾಗಿ ಕಾಣಿಸುತ್ತೆ. ಹಾಗಾಗಿ ಉಳಿಕೆಯಂತೆ ಅಷ್ಟಮದಲ್ಲಿ ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರತಕ್ಕಂಥ ಬುಧ ಒಂದು ಥರದ ಪಾಪ ಪ್ರಜ್ಞೆಯನ್ನು ಸೂಚಿಸ್ತಕ್ಕಂಥದ್ದು, ಮಾನಸಿಕವಾಗಿರ್ತಕ್ಕಂಥ ಒಂದು ಪಾಪ ಪ್ರಜ್ಞೆ, ಯಾವುದೋ ಒಂದು ಗಿಲ್ಟ್ ಅಂತ ಹೇಳ್ತಾರಲ್ಲ, ಆ ಗಿಲ್ಟನ್ನು ಸೂಚಿಸಿ ದ್ವಂದ್ವ ಮನೋಭಾವನೆ, ಒಂದು ಥರದ ಡೈಲಮ, ಮಾನಸಿಕವಾಗಿರ್ತಕ್ಕಂಥ ಅಸಮಾಧಾನ. ದುಡ್ಡು ಕಾಸಿನ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ, ದುಡ್ಡು ಕಾಸು ಇದೆ ಎಲ್ಲ ಹೌದು, ಆದರೂ ಏನೋ ಒಂದು ಥರದ ಕೊರಗು, ಏನೋ ಒಂದು ಥರದ ಕೊರತೆ, ಏನೋ ಒಂದು ಥರದ ಸಮಸ್ಯೆ ಇದು ಸೂಚಿಸ್ತದೆ. ಇದು ಹೆಚ್ಚು ವೀಕೆಂಡ್ ಬೇರೆ ಆಗಿರೋದ್ರಿಂದ 2-3 ದಿನ ಇದೇ ಥರದ ಮನಸ್ಥಿತಿ ಹೆಚ್ಚಾಗಿರ್ತಕ್ಕಂಥ ಲಕ್ಷಣ ಮೀನದಲ್ಲಿರ್ತಕ್ಕಂಥ ಶನೈಶ್ಚರ ಮತ್ತು ಚಂದ್ರಯೋಗದಿಂದಾಗಿ ಬಂದಿದೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಭಯ ಮಿಶ್ರಿತವಾಗಿರ್ತಕ್ಕಂಥ ನಷ್ಟದ ವಾತಾವರಣ, ವಿಶೇಷವಾಗಿ ತೃತೀಯಾಧಿಪತಿ ಒಡ ಹುಟ್ಟಿದವರ ಸಂಬಂಧಿತವಾಗಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಸಂಬಂಧಿತವಾಗಿ
ಬೇಸರವಾಗ್ತಕ್ಕಂಥದ್ದು, ಅವರೊಂದಿಗೆ ವಾಗ್ಯುದ್ಧವೋ ವಾಗ್ವಾದವೋ ಇತ್ಯಾದಿಗಳು ಕೂಡ ನಡೀತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕಾರಣ ತ್ರಿಕೋಣದಲ್ಲಿರ್ತಕ್ಕಂಥ ಬಾಧಾತ್ರಯ ಯೋಗ. ಹಾಗಾಗಿ ಸ್ವಲ್ಪ ಹೆಚ್ಚು ತೊಂದರೆಯನ್ನು ಕೊಡ್ತಕ್ಕಂಥ ಲಕ್ಷಣ ಕಾಣುತ್ತೆ. ಪೂರ್ಣವಾದಂಥ ಗುರು ಬಲವಿದ್ದರೂ ಕೂಡ ವಕ್ರಸ್ಥಿತಿಯ ಗುರುವಾಗಿರೋದ್ರಿಂದ ಅನುಗ್ರಹದ ಕೊರತೆ, ದೈವ ಬಲದ ಕೊರತೆ, ಮಾನಸಿಕ ಸಾಮರ್ಥ್ಯದ ಕೊರತೆ ಇತ್ಯಾದಿಗಳೆಲ್ಲ ಕಾಣುತ್ತೆ. ಮತ್ತು ವಿಶೇಷವಾಗಿ ಲಾಭಸ್ಥಾನದಲ್ಲಿ ಶನಿಚಂದ್ರ ಯೋಗ ಇದ್ದರೂ ಕೂಡ ಅದು ಒಂದು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳನ್ನು ಭಂಡಧೈರ್ಯ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಕೊಡಬಹುದು. ಕರ್ಮದ ರಾಹು ಭಯವನ್ನು ಹೆಚ್ಚು ಮಾಡ್ತಾನೆ. ಚತುರ್ಥಕ್ಕೆ ದೃಷ್ಟಿ ಅಲ್ಲಿ ಕೇತು ಇರೋದ್ರಿಂದ ಮಹಾಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿನ ಆರ್ಥಿಕ ನಷ್ಟವಾಗ್ತಕ್ಕಂಥ ಲಕ್ಷಣ. ಕಾರಣ ಏನಪ್ಪ ಅಂತಂದರೆ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಶನೈಶ್ಚರನೊಂದಿಗೆ ನಿಮ್ಮ ರಾಶಿ ಅಷ್ಟಮಾಧಿಪತಿಯೊಂದಿಗೆ ಕರ್ಮದಲ್ಲಿದ್ದು ವ್ಯಯವನ್ನು ನೋಡ್ತಾನೆ ಶನಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ. ಚತುರ್ಥವನ್ನು ನೋಡ್ತಾನೆ ಚಂದ್ರನೊಟ್ಟಿಗೆ. ಹಾಗಾಗಿ ಸ್ವಲ್ಪ ಮನೆಯ ವಾತಾವರಣದಲ್ಲೂ ಸ್ವಲ್ಪ ಕಿರಿಕಿರಿ. ಧನಾಧಿಪತಿಯೊಂದಿಗೆ ಕರ್ಮಸ್ಥಾನವನ್ನು ನೋಡ್ತಾನೆ. ಮಾಡ್ತಕ್ಕಂಥ ಉದ್ಯೋಗದಲ್ಲೋ ವ್ಯಾಪಾರ ವ್ಯವಹಾರಗಳಲ್ಲೋ ಸ್ವಲ್ಪ ಮಟ್ಟಿನ ಆರ್ಥಿಕ ನಷ್ಟ ಕೂಡ ಕಾಣಿಸುತ್ತೆ. ಮಿಥುನ ರಾಶಿಯವರು ಈ ವಿಭಾಗದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರಬಹುದು. ಅಷ್ಟಮ ಶುದ್ಧಿ ಇದ್ದರೂ ಕೂಡ ಸಪ್ತಮ ರಾಶಿಯಲ್ಲಿರ್ತಕ್ಕಂಥ ಭೃಗ್ವಂಗಾರಕ ಬಾಧಿತ ಆದಿತ್ಯ ಮತ್ತು ಅಥವಾ ಆ ಒಂದು ಸೂರ್ಯಾಂಗಾರಕ ಯೋಗ, ಅದು ಒಳ್ಳೆ ಯೋಗವೂ ಹೌದು. ಆದರೂ ಶನಿಯ ದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಿನ ಕಿರಿಕಿರಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರ್ಥಿಕ ವ್ಯವಹಾರಗಳಲ್ಲೂ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ, ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ. ಹಾಗಾಗಿ ಸ್ವಲ್ಪ ಇವತ್ತು ಸಮಸ್ಯೆ ಇರತಕ್ಕಂಥ ವೀಕೆಂಡಾಗಿ ಕಾಣಿಸುತ್ತೆ. ಶಿವನ ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಸಮಾಧಾನದ ದಿನ. ಕಾರಣ ರಾಶ್ಯಾಧಿಪತಿ ಭಾಗ್ಯದಲ್ಲಿದ್ದು ಸಪ್ತಮಾಷ್ಟಮಾಧಿಪತಿ ಆಗಿರತಕ್ಕಂತಹ ಶನೈಶ್ಚರನೊಂದಿಗೆ ತೃತೀಯವನ್ನು ನೋಡುವಂಥದ್ದು. ಮಾನಸಿಕವಾಗಿರತಕ್ಕಂಥ ಧೈರ್ಯ ಸ್ಥೈರ್ಯಗಳಲ್ಲಿ ಹೆಚ್ಚಳವಾಗ್ತಕ್ಕಂಥದ್ದು. ಆದರೆ ಆರ್ಥಿಕವಾದ ವ್ಯವಹಾರಗಳಲ್ಲೇನಂಥ ದೊಡ್ಡ ಲಾಭವೋ ಮತ್ತೊಂದು ಕಾಣೋದಿಲ್ಲ. ಯಾರೊಂದಿಗಾದರೂ ಸಾಲ ಇತ್ಯಾದಿಗಳನ್ನು ತಗೊಳ್ತಕ್ಕಂಥ ಲಕ್ಷಣ ಕೂಡ ಇದೆ. ಕಾರಣ ವ್ಯಯಾಧಿಪತಿ ಆಗಿರ್ತಕ್ಕಂಥ ಬುಧನೇ ಪಂಚಮದಲ್ಲಿರ್ತಕ್ಕಂಥದ್ದು. ಕೊಡುವ ತೆಗೆದುಕೊಳ್ಳುವ ವಿನಿಮಯ ಮಾಡಿಕೊಳ್ಳತಕ್ಕಂಥ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಮತ್ತು ಪೂರ್ಣವಾಗಿರ್ತಕ್ಕಂಥ ದೈವ ಬಲದ ಕೊರತೆ ಕೂಡ ಕಾಣಿಸುತ್ತೆ. ಮುಖ್ಯವಾಗಿ ಏನು ಮಾಡಬೇಕು ಇವತ್ತು ಕರ್ಕಾಟಕ ರಾಶಿಯವರು ಅಂತಂದರೆ, ನಿಮ್ಮ ಕುಲದೇವತೆ ನಿಮ್ಮ ಕುಲದೇವತೆ ಯಾವುದಿರ್ತದೆ ಅದನ್ನು ಉಪಾಸನೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಅದಿಲ್ಲ ಅಂತಂದರೆ ದತ್ತಾತ್ರೇಯರನ್ನು, ಅಂದರೆ ಕುಲದೇವರ ಬಗ್ಗೆ ಕಲ್ಪನೆ ಇಲ್ಲ ಅಂತಕ್ಕಂಥವರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಶನಿವಾರದ ಈ ದಿನ ಯಾವ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಗುರುಗಳೇ? ಇದು ಸಮರ್ಥ ರಾಮದಾಸರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂಥ ಮಹಾರಾಷ್ಟ್ರದ ಸಾತಾರ ಸಮೀಪದಲ್ಲಿರ್ತಕ್ಕಂಥ ಚಾಫಳದ ಅಥವಾ ಚಾಫಳ ಗ್ರಾಮದಲ್ಲಿರ್ತಕ್ಕಂಥ ರಾಮಚಂದ್ರ ದೇವನ ಸನ್ನಿಧಿ. ಬಹಳ ವಿಶೇಷ ಏನಪ್ಪ ಈ ಒಂದು ಕ್ಷೇತ್ರದಲ್ಲಿ ಅಂದರೆ, ಈ ಕ್ಷೇತ್ರದ ನಿರ್ಮಾಣದ ಹಿಂದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಚರಿತ್ರೆ ಇದೆ. ಏನು ಚರಿತ್ರೆ ಅಂತಂದರೆ, ಸಮರ್ಥ ರಾಮದಾಸರನ್ನು ನಾವೆಲ್ಲ ಕೇಳಿದ್ದೇವೆ, ಶಿವಾಜಿಯ ಗುರುಗಳು. ಅಂತಹ ಸಮರ್ಥ ರಾಮದಾಸರು ಪಂಚವಟಿ ಸಮೀಪದಲ್ಲಿ 12 ವರ್ಷಗಳ ನಿರಂತರ ತಪಸ್ಸನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಅವರಿಗೆ 24 ವರ್ಷ ವಯಸ್ಸಾಗುತ್ತೆ. ಯಾಕಂದರೆ ಅಲ್ಲಿಗೆ ಹೋದಾಗ ಅವ್ರಿಗೆ 12 ವರ್ಷ. ಆನಂತರ 12 ವರ್ಷಗಳ ತಪಸ್ಸು. ಅದಾದ ನಂತರ 12 ವರ್ಷಗಳ ತೀರ್ಥಾಟನೆಯನ್ನು ಮಾಡ್ತಾರೆ. ಹಾಗೆ ತೀರ್ಥಯಾತ್ರೆಯನ್ನು ಇಡೀ ದೇಶಾದ್ಯಂತ ಮಾಡಿದವರು 36ನೇ ವಯಸ್ಸಿಗೆ ಚಾಫಳ ಅಂತಕ್ಕಂಥ ಏನಿವತ್ತು ನಾವು ಹೇಳ್ತೇವೆ ಆ ಊರಿನ ಹತ್ತಿರಕ್ಕೆ ಬರುವಂಥ ಸಂದರ್ಭ, ಮಾರ್ಗ ಮಧ್ಯದಲ್ಲಿ ಒಂದು ಕಡೆಯಲ್ಲಿ ಬೆಳಗಿನ ಅನುಷ್ಠಾನಕ್ಕೋಸ್ಕರವಾಗಿ ಒಂದು ಸರೋವರದಲ್ಲಿ ಮುಳುಗ್ತಾರೆ, ಕಲ್ಯಾಣಿಯಲ್ಲಿ. ಆ ಮುಳುಗಿ ಹೇಳುವಂಥ ಸಂದರ್ಭದಲ್ಲಿ ಒಂದು ದೇವಿಯ ವಿಗ್ರಹ ಮತ್ತೊಂದು ರಾಮನ ವಿಗ್ರಹ ಸಿಕ್ಕತ್ತೆ ಅವರಿಗೆ. ಪ್ರತಿಷ್ಠೆ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಚಾಫಳಕ್ಕೆ ಬರ್ತಾರೆ. ಚಾಫಳದಲ್ಲಿ ಬಂದು ಕಟ್ಟೆ ಮೇಲೆ ಒಂದಷ್ಟು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಊರಲ್ಲಿ, ಅರಳಿ ಕಟ್ಟೆ ಮೇಲೆ. ಬಂದು ಅವರಲ್ಲಿ ಕೇಳ್ತಾರೆ, ನಾನೊಂದು ದೇವಸ್ಥಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀವು ನನಗೆಲ್ಲಾದರೂ ಒಂದು ಜಾಗ ತೋರಿಸಿ ಅಂತ. ಅವರೆಲ್ಲ ಗೊಳ್ಳು ನಕ್ಬಿಡ್ತಾರೆ. ನಿನಗೆ ಜಾಗ ಬೇಕೇನಪ್ಪ ದೇವಸ್ಥಾನ ಕಟ್ಟೋದಕ್ಕಾ? ಓ ನೋಡೋಲ್ಲ ಒಂದು ದಿಬ್ಬ ಇದೆಯಲ್ಲ, ಆ ದಿಬ್ಬದ ಮೇಲೆ ದೇವಸ್ಥಾನ ಕಟ್ಕೊ ಹೋಗು ಅಂತಾರೆ. ಸರಿ ಅಂತೇಳೋ ಸಮರ್ಥ ಏನು ಮಾಡ್ತಾರೆ, ಹೋಗ್ತಾರೆ. ಹೋಗಿ ನೋಡಿದರೆ
ಊರಿನವರೆಲ್ಲ ದಿನ ಬೆಳಗ್ಗೆ ಹೋಗಿ ವಿಸರ್ಜನಾದಿ ಕ್ರಿಯೆಗಳನ್ನು ಮಾಡಲಿಕ್ಕಾಗಿ ಬಳಸ್ತಕ್ಕಂಥ ಜಾಗ, ಸ್ವಲ್ಪ ಸ್ಮಶಾನ ಲಕ್ಷಣ ಇರತಕ್ಕಂಥ ಭೂಮಿ. ಅದು ಪೂರ್ತಿ ಗಲೀಜೆದ್ದು ಹೋಗ್ಬಿಟ್ಟಿದೆ. ಅಲ್ಲಿ ಹೋಗಿ ನೀನು ದೇವಸ್ಥಾನ ಕಟ್ಕೊ, ಮಠ ಕಟ್ಕೊ ಅಂದ್ಬಿಡ್ತಾರೆ. ಆಯಿತು ಸರಿ ಬಿಡಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗಿ ಅಲ್ಲಿ ಓಡಾಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಬಂದವರು ಆ ಊರಿನಲ್ಲಿರ್ತಕ್ಕಂಥ ಒಂದು ಗುಡಿಯಲ್ಲಿ ಹೋಗಿ ವಿಶ್ರಾಂತಿ ಮಾಡ್ತಾರೆ. ಮರುದಿವಸ ಬೆಳಗ್ಗೆ ಆ ಊರಿನವರೆಲ್ಲ ಅಲ್ಲಿ ಹೋಗಬೇಕು ಅಂತ ನೋಡಿದರೆ ಜಾಗ ಪೂರ್ತಿ ಸ್ವಚ್ಛ ಆಗಿಬಿಟ್ಟಿದೆ. ರಾತ್ರಿ ಹೊತ್ತು ವಾನರ ಸೇನೆ ಬಂದು ಸಂಪೂರ್ಣ ಆ ಜಾಗವನ್ನು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕಟ್ಟೋದಕ್ಕೆ ಯೋಗ್ಯವಾಗಬೇಕು ಅಷ್ಟು ವ್ಯವಸ್ಥೆ ಮಾಡಿ ಹೋಗ್ಬಿಡ್ತವೆ. ಅದನ್ನು ಕಂಡು ಊರವರೆಲ್ಲ ಕಂಗಾಲಾಗ್ಬಿಡ್ತಾರೆ. ಆದರೂ ಇವರಲ್ಲಿ ಏನೋ ಮಹಾತ್ಮೆ ಇದೆಯಪ್ಪ, ಖಂಡಿತ ಇಲ್ಲ ಅಂತಂದರೆ ಇವ್ರು ರಾತ್ರಿ ಇಲ್ಲಿ ಉಳ್ಕೊಂಡು ಬೆಳಗಾಗೋಷ್ಟೊತ್ತಿಗೆ ಈ ಜಾಗ ಇಷ್ಟು ಸಿದ್ಧವಾಗೋದು ಅಂದರೆ ಹೇಗೆ ಅಂಥೇಳಿ ಯೋಚನೆ ಮಾಡಿಕೊಂಡು ಊರಿನವರೆಲ್ಲ ಸಹಕಾರ ಕೊಡ್ತಾರೆ. ಅಲ್ಲಿ ರಾಮಚಂದ್ರ ದೇವರ ದೇವಸ್ಥಾನವೂ ಆಗುತ್ತೆ. ವಿಶೇಷವಾಗಿ ಅಲ್ಲಿ ನಿಲ್ತಾರೆ ಸಮರ್ಥರು ಕೆಲವು ಕಾಲ. ಕಲ್ಯಾಣ ಸ್ವಾಮಿ ಇರ್ಬೋದು, ಬೇರೆ ಬೇರೆ ಅವರ ಶಿಷ್ಯರೆಲ್ಲರೂ ಸಹ ಅನೇಕರು, ಭೋಲಾರಾಮ್ ಇತ್ಯಾದಿ ಅನೇಕರು ಇರ್ತಾರೆ. ಅವ್ರ ಚರಿತ್ರೆ ಎಲ್ಲ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ನಾನು ಹೇಳಿದ್ದೀನಿ. ಆ ಒಂದು ಕ್ಷೇತ್ರದಲ್ಲಿ ಇದ್ದಂತಹ ಸಮರ್ಥರು ನಿತ್ಯ ಸಂಜೆ ಹೊತ್ತು ಹರಿಕಥೆ ಮಾಡ್ತಾ ಇರ್ತಾರೆ. ಆ ಹರಿಕಥೆ ಮಾಡುವಂಥ ಸಂದರ್ಭ ಒಂದಿನ ಏನು ಮಾಡ್ತಾರೆ, ಕಾಶಿ ಕ್ಷೇತ್ರದ ಮಹಾತ್ಮೆಯನ್ನು ಹೇಳ್ತಾರೆ. ಕಾಶಿ ಮಹಾತ್ಮೆಯನ್ನು ಕೇಳಿದಂಥ ಶಿಷ್ಯರೆಲ್ಲರೂ ಹೋಗೋಣ ಅಂತಾರೆ. ಹೋಗ್ಬೋದು, ರಾಮದೇವ್ರ ಪೂಜೆ ಮಾಡೋರು ಯಾರು ಇಲ್ಲಿ ಅಂತ ಕೇಳಿದಾಗ ಒಬ್ಬ ಹುಡುಗ ಇರ್ತಾನೆ, ಒಂದು 10 ವರ್ಷದ ಹುಡುಗ. ಅವನಿಗೇನು ತಿಳುವಳಿಕೆ ಇರೋದಿಲ್ಲ, ಎಲ್ಲರೂ ಅಜ್ಞಾನಿ ಅಂತ ಕರಿತಿರ್ತಾರೆ ಅವನ್ನ. ಎಲ್ಲರೂ ಸೇರಿ ಅವನು ಒಪ್ಪಿಸ್ತಾರೆ, ನೀನು ಇಲ್ಲಿರು ಅಂಥೇಳಿ. ಅವನು ಒಪ್ಕೊಳ್ತಾನೆ. ಏನೇನು ಹೇಳ್ತಾರೆ, ಯಾತ್ರೆಗೆ ಹೋಗ್ಬೇಕು, ನೋಡ್ಕೊಂಡು ಹೋಗ್ಬೇಕು, ಕಾಲು ನೋವಾಗುತ್ತೆ, ಬೆಟ್ಟ ಹತ್ತಬೇಕು, ನದಿಲಿ ಹೋಗ್ಬೇಕು, ಭಾಳ ಕಷ್ಟ ಆಗುತ್ತೆ, ನೀನು ಟೆನ್ಷನ್ ಮಾಡ್ಕೊಬೇಡ, ನೀನು ಇಲ್ಲೇ ಇದ್ಬಿಟ್ಟು ಆರಾಮಾಗಿ ರಾಮದೇವ್ರ ಪೂಜೆ ಮಾಡು ಅಂತೇಳಿ. ಸರಿ ಅಂತ ಅವನು ಒಪ್ಕೋತಾನೆ. ಏನಾಗುತ್ತೆ, ಆ ಒಂದು ದೇವ್ರ ಪೂಜೆ ಮಾಡೋ ಸಂದರ್ಭದಲ್ಲಿ ಸಮರ್ಥರು ಒಂದು ಮಾತು ಹೇಳೋಗಿರ್ತಾರೆ, ರಾಮದೇವರಿಗೆ ನೀನು ಊಟ ಮಾಡಿಸ್ಬಿಟ್ಟು ಮಾಡ್ಬೇಕಪ್ಪ, ಮತ್ತೆ ನೀನು ಒಟ್ಟು ಹಸಿವಾಯ್ತು ಅಂತ ತಿಂದ್ಬಿಟ್ಟಿಯಾ ಅಂಥೇಳಿ. ಸರಿ, ಸಮರ್ಥರವರೆಲ್ಲ ಕಾಶಿ ಯಾತ್ರೆಗೆ ಹೊರಟೋಗ್ತಾರೆ. ಈ ಹುಡುಗ ಅವತ್ತು ಬೆಳಗ್ಗೆ ಬೇಗ ಎದ್ದು ಕಾಕಡಾರತಿ ಅಂಥೇಳಿ, ಅದು ಅವ್ರ ಪರಂಪರೆಯಲ್ಲಿ ಬರ್ತದೆ, ಅದು ದತ್ತಾತ್ರೇಯ ಪರಂಪರೆ ಅಥವಾ ಆ ಒಂದು ಭಕ್ತಿ ಪರಂಪರೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಕಾಕಡಾರತಿ ಮಾಡಬೇಕು ಅಂತ. ಅಂದರೆ ತುಪ್ಪದ 2 ದೀಪಗಳನ್ನು ಹಚ್ಚಿಟ್ಕೊಂಡು ಅದನ್ನು ಆರತಿಯಾಗಿ ಮಾಡ್ತಕ್ಕಂಥದ್ದು ಕಾಕಡಾರತಿ ಅಂತ. ಆ ಕಾಕಡಾರತಿಯನ್ನು ಮಾಡಿ ಭಿಕ್ಷಾಟನೆಗಾಗಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದಿರತಕ್ಕಂಥ ದ್ರವ್ಯಗಳನ್ನೆಲ್ಲ ಬಳಸಿ ಅಡುಗೆ ಮಾಡಿ ರಾಮದೇವ್ರ ಪೂಜೆ ಮಾಡಿ ನೈವೇದ್ಯ ಮಾಡಿ ರಾಮದೇವ್ರ ಮುಂದೆ ಇಡ್ತಾನೆ. ರಾಮ ಊಟ ಮಾಡು. ಅಲ್ಲಿ ಒಳಗಡೆ ಇರ್ತಕ್ಕಂಥ ವಿಗ್ರಹ ಊಟ ಮಾಡ್ಲಿಕ್ಕೆ ಸಾಧ್ಯವಾ? ಅದು ಊಟ ಮಾಡಲ್ಲ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, ಇಲ್ಲ. ಇವನಿಗೆ ಟೆನ್ಷನ್ ಆಗೋಕ್ಕೆ ಶುರುವಾಯಿತು. ನಮ್ಮ ಗುರುಗಳು ಬಾಗಿಲು ಹಾಕೋತಿದ್ರು ಹೇಳಿ ಇವನು ಬಾಗಿಲು ಹಾಕ್ಬಿಟ್ಟು ಹೊರಗಡೆ ಬಂದ. ಹಾಗೂ ಅರ್ಧ ಗಂಟೆ ಬಿಟ್ಟು ಒಳಗಡೆ ಹೋಗಿ ನೋಡ್ತಾನೆ, ಇಟ್ಟಿದ್ದು ಹಾಗೇ ಇದೆ. ರಾಮ, ನೀನು ಇವತ್ತು ಊಟ ಮಾಡೋದಿಲ್ವಾ? ನಾನು ನೋಡ್ತೀನಿ, ಯಾಕೆ ನೀನು ಊಟ ಮಾಡೋದಿಲ್ಲ ಅಂಥೇಳಿ ಅಂದ್ಕೊಂಡು ಆ ಹುಡುಗ ಏನು ಮಾಡ್ತಾನೆ, ರಾಮದೇವ್ರ ಪಾದಕ್ಕೆ ತಲೆ ಚಚ್ತಾನೆ. ತಲೆ ಚಚ್ಚಿ ಗಾಯಾಗಿ ರಕ್ತ ಬರುತ್ತೆ. ಇನ್ನೂ ಚಚ್ಚೋದು ನಿಲ್ಸೋದಿಲ್ಲ. ರಾಮನೇ ಪ್ರತ್ಯಕ್ಷನಾಗಿ ಅವನ ತಲೆ ಮೇಲೆ ಕೈ ಇಟ್ಟು, ನಿಲ್ಸಯ್ಯ, ನಾನು ಊಟ ಮಾಡ್ತೀನಿ ಅಂತಾನೆ. ರಾಮದೇವ್ರ ಪ್ರತ್ಯಕ್ಷ ಅಲ್ಲೇ ಊಟ ಮಾಡಿದ್ರು. ಅವತ್ತಂಗಾಯ್ತು. ಮರುದಿವಸ ತೊಗೊಂಬಂದು ಇಟ್ಟ. ರಾಮ ಅನ್ನೋಷ್ಟೊತ್ತಿ ರಾಮ ಪ್ರತ್ಯಕ್ಷ. ಅವತ್ತು ರಾಮದೇವ್ರಿಗೆ ಊಟ ಆಯಿತು. ಹೀಗೆ ಕೆಲವು ದಿವಸ ಆದ ನಂತರ ಒಂದು ದಿವಸ ರಾಮದೇವ್ರು ಹೀಗೆ ಊಟ ಮಾಡೋ ಟೈಮಲ್ಲಿ ಕೇಳ್ತಾನೆ, ಅಪ್ಪ, ನಾನು ಬೆಳಗ್ಗೆ ಮುಂಚೆ ಎದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಕಾಕಡಾರತಿ ಎಲ್ಲ ಮಾಡೋದು ಕಷ್ಟ ಆಗುತ್ತೆ 4 ಗಂಟೆಗೆ. ನೀನು ಕಾಕಡಾರತಿ ಮಾಡ್ತಿದ್ರಿ, ಏನಪ್ಪ ನಿನಗೆ ತೊಂದರೆ ಅಂತಾನೆ. ಪರವಾಗಿಲ್ಲ ಬಿಡು, ತೊಂದರೆ ಇಲ್ಲ, ನೀನು ಕಾಕಡಾರತಿ ಮಾಡೋಕ್ಕಾಗದೇ ಇದ್ರಿಲ್ಲ ಬಿಡು ಅಂತೇಳಿ ರಾಮಚಂದ್ರ ದೇವರು ಹೇಳ್ತಾರೆ. ಕಾಕಡಾರತಿ ನಿಂತೋಯ್ತು. ಇದಾಗ ಒಂದು ಸ್ವಲ್ಪ ದಿವಸ ಆಗುತ್ತೆ. ಸ್ವಲ್ಪ ದಿವಸ ಆದ್ರ ಮೇಲೆ ಈತನ ಭಕ್ತಿ ರಾಮದೇವರು ಬರೋದನ್ನೆಲ್ಲ ಗಮನಿಸಿ ಸೀತಮ್ಮ, ಲಕ್ಷ್ಮಣ, ಆಂಜನೇಯ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಬಂದು ಸೇರ್ಕೋತಾರೆ ಅಲ್ಲಿ ಸನ್ನಿಧಾನಕ್ಕೆ. ಒಂದಿನ ಏನು ಮಾಡ್ತಾನೆ ಇವನು, ರಾಮ, ಪ್ರತಿದಿನ ನಾನು ಅಡುಗೆ ಮನೆಯಿಂದ ಎಲ್ಲ ಹಾಕ್ಕೊಂಬಿಟ್ಟು ನೈವೇದ್ಯ ತಂದು ಇಲ್ಲಿ ಕೊಡೋದ್ರ ಬದಲಿಗೆ ಅಲ್ಲೆಲ್ಲ ಅಡುಗೆ ಮಾಡಿಬಿಟ್ಟು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಅಲ್ಲೇ ನಾನು ಗಂಟೆ ಹೊಡೆದ್ರೆ ನೀವು ಅಡುಗೆ ಮನೆಗೆ ಬರ್ಬೋದಲ್ಲ, ಯಾಕೆ ಬರಬಾರ್ದಾ? ಆಯ್ತಪ್ಪ, ಪರವಾಗಿಲ್ಲ, ಅಡುಗೆ ಮನೆಗೆ ಬರ್ತೀವಿ ಬಿಡು, ಊಟ ಹಾಕ್ತೀಯಲ್ಲ? ಹಾಕ್ತೀನಿ. ಇದೇ ಕಥೆ ಆಯಿತು. ಹೀಗಾಗಿ ಮತ್ತೊಂದು ಸ್ವಲ್ಪ ದಿವಸದ ಮೇಲೆ ಏನಾಯಿತು, ಒಂದು ದಿವಸ ಹೇಳ್ತಾನೆ, ಅಲ್ಲ, ನೀವೆಲ್ಲ ಗಟ್ಮುಟ್ಟಾಗಿ ಇದ್ದೀರಾ, ನಾನು ಇನ್ನೂ ಹುಡುಗ, 8-10 ವರ್ಷದ ಹುಡುಗ, ನೀವು ಒಂಚೂರು ನನ್ನ ಕೆಲಸದಲ್ಲಿ ಕೈ ಜೋಡಿಸ್ಬಾರ್ದಾ ಅಂತಾನೆ. ಸರಿ, ಏನಾಗಬೇಕು ಹೇಳು? ಏನಿಲ್ಲ, ಹನುಮಂತ ಹೋಗಿ ಕಟ್ಟಿಗೆ ಆರಿಸ್ಕೊಂಬರ್ಬೋದು, ಲಕ್ಷ್ಮಣ ಹೋಗಿ ಭಿಕ್ಷೆ ಬೇಡ್ಕೊಂಡು ಕಾಳು ಕಡಿ ಎಲ್ಲ ತರ್ಬೋದು ಅಲ್ವಾ?
ಆಮೇಲೆ ಅಂತಂದ್ರೆ ರಾಮದೇವರು. ಆವಾಗ ಅಲ್ಲ, ಸೀತಮ್ಮಂಗೆ ರೊಟ್ಟಿ ಬಡಿಯೋಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರೆದಿದ್ರೆ ನಾನೇ ಬಡ್ಕೊಡ್ತೀನಿ, ತೊಂದರೆ ಇಲ್ಲ ಅಂತಾನೆ. ಇಲ್ಲ ಪರವಾಗಿಲ್ಲ, ಸೀತಮ್ಮ ರೊಟ್ಟಿ ಬಡಿತಾಳೆ. ಇವನು ಆರಾಮಾಗಿ ರಾಮದೇವ್ರ ಜೊತೆ ಕೂತ್ಕೊಂಡು ಲಂಕೆಯಲ್ಲಿ ಏನಾಯಿತು, ಕಾಡಲ್ಲಿ ಏನಾಯಿತು, ವನವಾಸದಲ್ಲಿ ಏನಾಯಿತು, ಅಯೋಧ್ಯೆ ಹೇಗಿದೆ ಚರ್ಚೆಗಳು ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟ. ಲಕ್ಷ್ಮಣ ಭಿಕ್ಷೆ ಬೇಡ್ಕೊಂಡು ಕಾಳು ಕಡಿ ತೊಗೊಂಬರೋದಕ್ಕೆ, ಹನುಮಂತ ಕಟ್ಟಿಗೆ ಆರಿಸ್ಕೊಂಬರೋದಕ್ಕೆ, ಇಲ್ಲಿ ಸೀತಮ್ಮ ರೊಟ್ಟಿ ಬಿಡ್ದು ಅಡುಗೆ ಮಾಡಾಕೋದಕ್ಕೆ, ಇವನು ರಾಮನ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋದು. ಈ ಘಟನೆ ನಡೀಲಿಕ್ಕೆ ಶುರುವಾಯಿತು. ಒಂದು ಸರಿ ಏನಾಯಿತು, ಒಂದು ದಿನ ಅವತ್ತು ಮಾಡಿದಂಥ ಅಡುಗೆಯಲ್ಲಿ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ರೊಟ್ಟಿ ಉಳಿದಿತ್ತಂತೆ. ಮರುದಿವ್ಸ ಬೆಳಿಗ್ಗೆ ಸೀತಮ್ಮ ಏನು ಮಾಡಿದ್ರು, ಆ ರೊಟ್ಟಿ ಹಾಳಾಗುತ್ತೆ ಹೇಳ್ಕೊಂಡು ಬಿಸಿ ಬಿಸಿ ಸಾರು ಮಾಡಿ ಅದಕ್ಕೆ ರೊಟ್ಟಿ ಹಾಕಿ ಎಲ್ಲರಿಗೂ ನೈವೇದ್ಯ ಅಂತ ಕೊಟ್ಟರು. ಅದನ್ನು ನೋಡಿದವನು ತಟ್ಟೆ ಹಿಡ್ಕೊಂಡು ಎದ್ದು ನಿಂತ್ಕೊಂಡ್ಬಿಟ್ಟ. ಅವನು ಯಾಕಪ್ಪ ಯಾಕೆ ಎದ್ದು ನಿಂತ ಕೇಳಿದ್ರೆ ರಾಮದೇವರು, ಏನಿಲ್ಲ, ನಮ್ಮ ಗುರುಗಳು ಸಮರ್ಥರಿಗೆ ಈಗ ಬಿಸಿ ಬಿಸಿ ಸಾರಿಗೆ ಈ ಥರ ರೊಟ್ಟಿ ತಣದ ರೊಟ್ಟಿ ಹಾಕ್ಕೊಂಡು ತಿನ್ನೋದು ಭಾಳ ಇಷ್ಟ, ಅವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡದೆ ನಂಗೆ ತಿನ್ನೋಕ್ಕೆ ಸಮಾಧಾನ ಇಲ್ಲ, ಗುರುಗಳು ನೆನಪಾಗ್ಬಿಡ್ತು ನನಗೆ ಅಂತಾನೆ. 10 ವರ್ಷದ ಹುಡುಗ ಅಲ್ಲ. ಆವಾಗ ರಾಮದೇವ್ರು ಹೇಳ್ತಾರೆ, ಅಯ್ಯೋ ಪೆದ್ಗುಂಡ, ನಿನಗೇನಾದ್ರು ಗೊತ್ತಿದೆ ನಿಮ್ಮ ಗುರುಗಳು ಎಲ್ಲಿದ್ದಾರೆ ಅಂತ? ಅವ್ರು ಎಲ್ಲಿದ್ರೆ ನನಗೇನು ಅಂದರೆ ಹೇಗೆ ಹೋಗ್ತೀಯ? ನಾನು ಕತೆ ಕೇಳಿದ್ದೀನಿ ರಾಮಾಯಣದಲ್ಲಿ, ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗಿದ್ರಂತೆ ಹನುಮಂತ ದೇವರು ನಿಮ್ಮಿಬ್ರು ಅಣ್ಣ ತಮ್ಮನೂ. ಅದಕ್ಕೆ ನನ್ನನ್ನು ಹಂಗಾರು ನಮ್ಮ ಗುರುಗಳಿದ್ದಲ್ಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ವಾ ಕೇಳಿದ್ನಂತೆ. ನೋಡ್ದೇನಪ್ಪ ಆಂಜನೇಯ, ಬಂತು ನಿಂಗೆ ಡ್ಯೂಟಿ ಅಂತ ರಾಮದೇವರು. ಆಮೇಲೆ ಅಲ್ಲಿಂದ ಸೀದಾ ನೇರವಾಗಿ ಅಯೋಧ್ಯೆ ಕರ್ಕೊಂಬರ್ತಾನೆ ಹನುಮಂತ. ಅಯೋಧ್ಯೆಯಲ್ಲಿ ಸಮರ್ಥರ ಮುಂದೆ ತಟ್ಟೆ ಹಿಡಿತಾನೆ. ಸಮರ್ಥರು ಕಂಗಾಲಾಗ್ಬಿಡ್ತಾರೆ. ಅಲ್ಲಯ್ಯ, ಎಲ್ಲಿ ಚಾಫಳ, ಎಲ್ಲಿ ಅಯೋಧ್ಯ, ಹೇಗೆ ಬಂದ್ಯಯ್ಯ ನೀನು ಕೇಳಿದ್ರೆ ಆ ಅಜ್ಞಾನಿ ಹೇಳ್ತಾನೆ, ಗುರುಗಳೇ ಅಲ್ಲಿ ಆ ಮರದ ಹಿಂದ್ಗಡೆ ಒಬ್ಬರು ನಿಂತಿದ್ದಾರೆ, ಅವ್ರು ನನ್ನನ್ನು ಇಲ್ಲಿ ಕರ್ಕೊಂಬಂದಿರೋದಾದ್ರೂ ನಿಮ್ಮ ಹತ್ರ ನಾನು ಕರ್ಕೊಂಬಂದೆ ಅಂತ ಹೇಳಬೇಡ ಹೇಳಿದ್ದಾರೆ ನನ್ನ ಹತ್ರ, ಹಾಗಾಗಿ ನಾನು ಹೇಳೋಲ್ಲ ಅಂತಾನೆ. ಬಂದು ನೋಡಿದರೆ ಆಂಜನೇಯ. ಸಮರ್ಥರು ಆಶ್ಚರ್ಯಪಟ್ಬಿಟ್ಟು ಅವನಿಗೆ ಹೇಳ್ತಾರೆ, ಅಜ್ಞಾನ ನೀನು ಭಾಳ ಭಾಗ್ಯವಂತ, ಯಾವ ರಾಮಚಂದ್ರ ದೇವ್ರ ಜೊತೆ ಕತೆ ಹೊಡಿತೀಯ, ಯಾವ ಜಗನ್ಮಾತೆ ಸೀತಮ್ಮ ನಿನಗೋಸ್ಕರ ರೊಟ್ಟಿ ತಟ್ಟು ಕೊಟ್ಟಿದ್ದಂತ ತಿಂತೀಯ, ನೀ ಎಂಥ ಭಾಗ್ಯವಂತನಯ್ಯ ಅಂತ ಹೇಳಿ ಕಳಿಸ್ಕೊಟ್ರು. ಅದಾದ ನಂತರದಲ್ಲಿ ಚಾಫಳಕ್ಕೆ ಹಿಂತಿರುಗಿ ಬಂದರು. ಆ ಚಾಫಳದಲ್ಲಿ ಯಾವ ಈ ಎಲ್ಲ ಘಟನೆಗಳು ನಡೆದಿದೆಯಲ್ಲ, ಯಾವ ಸೀತಾರಸೋಯಿ ಅಂತ ಅಲ್ಲಿದೆ ಇವತ್ತು. ಸೀತಮ್ಮ ಅಡುಗೆ ಮಾಡಿರ್ತಕ್ಕಂಥ ಅಡುಗೆ ಮನೆ ಈಗ 450 ವರ್ಷದ ಹಿಂದೆ, ಸೀತಮ್ಮ ಏನು 450 ಆಗಿಲ್ಲ, ಇನ್ನು 370-380 ವರ್ಷ ಆಯಿತು. ಸೀತಮ್ಮ ಅಡುಗೆ ಮಾಡಿದ ಆ ಅಡುಗೆ ಮನೆ ಇವತ್ತು ಇದೆ. ಯಾವ ಜಾಗದಲ್ಲಿ ರಾಮಚಂದ್ರ ದೇವರು ಕೂತ್ಕೊಂಡು ಇವನ ಜೊತೆ ಅಜ್ಞಾನನ ಜೊತೆಯಲ್ಲಿ ಕೂತ್ಕೊಂಡು ಏನು ಊಟ ಮಾಡಿದ್ರು ಅಂತ ಹೇಳ್ತಾಯಿದೆ, ಆ ಜಾಗ ಕೂಡ ಇದೆ. ಇಂಥ ಮಹಾತ್ಮೆ ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರ ಚಾಫಳ, ಸಮರ್ಥ ರಾಮದಾಸ ನಿರ್ಮಿತವಾಗಿರತಕ್ಕಂಥ ರಾಮಚಂದ್ರ ದೇವರ ಸನ್ನಿಧಾನ. ಗುರುಗಳೇ, ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನ ಕೊಡೋದು ಸಾಮಾನ್ಯ. ಆದ್ರೆ ಕೆಲವೊಬ್ರು ಹೇಳ್ತಾರೆ, ಕೆಲವೊಂದು ವಸ್ತುಗಳನ್ನ ಉಡುಗೊರೆಯಾಗಿ ಕೊಡಬಾರದಂತೆ ಅನ್ನೋ ಒಂದು ಏನ್ ಹೇಳ್ತಾರೆ, ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಗೊತ್ತಿಲ್ಲದೆ ಕೆಲವರು ಒದ್ದಾಡೋದು ಇದೆ. ಉದಾಹರಣೆಗೆ ನಾವು ವಾಚ್ ಅನ್ನ ಕೊಡಬಾರ್ದು ಅಂತ ಹೇಳ್ತಾರೆ, ಸೆಂಟ್ ಅನ್ನ ಕೊಡಬಾರ್ದು, ಕರ್ಚೀಫ್ ಅನ್ನ ಕೊಡಬಾರ್ದು, ಮತ್ತೆ ಕನ್ನಡಿ ಆ ರೀತಿಯ ವಸ್ತುಗಳನ್ನ ಕೊಡಬಾರ್ದು, ಇಟ್ ಮೈಟ್ ಬಿ ಗ್ಲಾಸಸ್, ಅದನ್ನು ಕೊಡಬಾರ್ದು ಅಂತ ಈ ರೀತಿಯ ಒಂದಷ್ಟು ನಮ್ಮಲ್ಲೇ ಗೊಂದಲಗಳಿದೆ. ಉಡುಗೊರೆ ಯಾವ್ದ್ಯಾವ್ದು ಕೊಡಬೇಕು ಅನ್ನೋದಕ್ಕಿಂತ ಯಾವ್ದ್ಯಾವ್ದು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಬೆಳಕನ್ನ ಚೆಲ್ಲಿ ಗುರುಗಳೇ. ಉಡುಗೊರೆ ಅನ್ನೋದು ಒಂದು, ಜೊತೆಯಲ್ಲಿ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಅನ್ನೋದು ಎರಡೂ ಕೂಡ ಮುಖ್ಯ ಆಗತ್ತಲ್ವಾ. ಗಿಫ್ಟನ್ನು ಕೊಡ್ತಕ್ಕಂಥದ್ದೇನಿದೆ, ಇದು ಅವ್ರವ್ರ ಇಷ್ಟಕ್ಕೆ ಯಾವ ಗಿಫ್ಟನ್ನು ಬೇಕಾದರೂ ಕೊಡ್ಬೋದು. ಏನು ಉಡುಗೊರೆಯಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಅಂಥ ದೊಡ್ಡ ವಿಚಾರ ಅಂತಲ್ಲ. ಬಟ್ ಏನಿದೆ ಆದರೆ ಅಂತಂದರೆ, ಮುಖ್ಯವಾಗಿ ಕೊಡ್ತಕ್ಕಂಥ ವಸ್ತುಗಳಲ್ಲಿ ಏನು ದ್ರವ್ಯಗಳಿದ್ದಾವೆ, ಪ್ರಾಮಾಣಿಕವಾಗಿ ಶಾಸ್ತ್ರೀಯವಾಗಿ ಯೋಚನೆ ಮಾಡೋದಾದರೆ ಲೋಹ ನಿರ್ಮಿತವಾದ ವಸ್ತುಗಳಲ್ಲಿ ಕಬ್ಬಿಣದ ಅಂಶಗಳು ಇರ್ತಕ್ಕಂಥ ವಸ್ತುಗಳನ್ನು ಗಿಫ್ಟ್ ಕೊಡಬಾರ್ದು. ಚರ್ಮ ನಿರ್ಮಿತವಾಗಿರ್ತಕ್ಕಂಥ ವಸ್ತುಗಳನ್ನು ಗಿಫ್ಟಾಗಿ ಕೊಡಬಾರ್ದು. ಜೀವಕಳೆ ತುಂಬಲಿಕ್ಕೆ ಬರ್ತಕ್ಕಂಥ ದೇವತಾ ಚೈತನ್ಯ ಸ್ವರೂಪಗಳನ್ನು ಗಿಫ್ಟಾಗಿ ಕೊಡಬಾರ್ದು ಅಂತ ಹೇಳುತ್ತೆ. ಅದರಲ್ಲೂ ಮುಖ್ಯವಾಗಿ ಲೋಹ ಮಿಶ್ರಿತ ಅಂತಂದರೆ ಮಿಶ್ರಧಾತು, ಸ್ಟೀಲ್ ಇರಬಹುದು ಅಥವಾ ಪ್ಲಾಸ್ಟಿಕ್ ಇರಬಹುದು ಅಥವಾ ಈ ಕಬ್ಬಿಣದ ವಸ್ತುಗಳಿರಬಹುದು. ಈ ಥರದ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ಅಷ್ಟು ಶ್ರೇಯಸ್ಕರ ಅಲ್ಲ. ಮುಖ್ಯವಾಗಿ ಏನಪ್ಪ ಅಂತಂದರೆ
ಗಿಫ್ಟ್ ಕೊಡೋರು ತಗೊಳ್ಳೋರು ಅವ್ರವ್ರ ಪರ್ಸ್ನಲ್ಲು, ನೀವೇನು ಗುರುಗಳೇ ಹೇಳೋದು ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಈ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಗುಣ ಏನಿದೆ ಅಂದರೆ ಪರಮಾಣು, ಅಣು ಅಂತಕ್ಕಂಥದ್ದಿದೆ. ಅದರೊಳಗಡೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳಿರ್ತವೆ, ನಿಮಗೆಲ್ಲ ಗೊತ್ತು ಅಲ್ವಾ. ಅದರ ಒಳಗಡೆಗೆ ಶಕ್ತಿ ಸಂಚಯ ಅಂತಕ್ಕಂಥದ್ದು, ಶಕ್ತಿಪಾತವಾಗ್ತಕ್ಕಂಥದ್ದು, ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಕೆಲವು ವಸ್ತುಗಳಲ್ಲಿ ನೆಗೆಟಿವ್ ಅಂದರೆ ಋಣಾತ್ಮಕವಾಗಿರ್ತಕ್ಕಂಥದ್ದು, ನೆಗೆಟಿವ್ ಎನರ್ಜಿಗಳನ್ನು ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಕೆಲವು ವಸ್ತುಗಳಲ್ಲಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಚರ್ಮದಿಂದ ನಿರ್ಮಿತವಾಗಿರ್ತಕ್ಕಂಥ ವಸ್ತುಗಳಲ್ಲಿ ನೆಗೆಟಿವ್ ವೈಬ್ರೇಷನ್ ಹಿಡ್ಕೊಳ್ಳೋಂಥ ಸಾಮರ್ಥ್ಯ ಇರುತ್ತೆ. ಕಬ್ಬಿಣ, ತುಕ್ಕು ಹಿಡಿದಿರ್ತಕ್ಕಂಥದ್ದು ಅಥವಾ ಹಳೆಯ ಪ್ಲಾಸ್ಟಿಕ್ ವಸ್ತುಗಳು, ಇವುಗಳೆಲ್ಲದರಲ್ಲೂ ಕೂಡ ಹಿಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ, ನೆಗೆಟಿವ್ ಎನರ್ಜಿಯನ್ನು ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಇವುಗಳನ್ನು ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ. ಹಾಗೂ ಒಂದೊಮ್ಮೆ ತೊಗೊಂಡಾಗಿದೆಯಪ್ಪ, ಈಗ ಏನು ಮಾಡೋಕ್ಕಾಗತ್ತೆ ಗುರುಗಳೇ, ಅವರೇನೋ ತುಂಬ ವಿಶ್ವಾಸದಿಂದ ಕೊಟ್ಟರು, ಪ್ರೀತಿಯಿಂದ ಕೊಟ್ಟರು. ಕೆಲವು ಕಾಲ ಅದನ್ನು ಇಟ್ಕೊಳ್ಳಿ, ನೀವು ಅವ್ರ ಮೇಲಿಂದ ವಿಶ್ವಾಸ ಇದೆ, ಪ್ರೀತಿ ಇದೆ, ತಪ್ಪೇನೂ ಇಲ್ಲ ಅದರಲ್ಲಿ. ಕೆಲವು ಕಾಲ ಇಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಒಂದು ಅದರದ್ದೇ ಆದಂಥ ವ್ಯಾಲಿಡಿಟಿ ಇರುತ್ತೆ ಅಲ್ವಾ. ಆ ವ್ಯಾಲಿಡಿಟಿ ಕಾಲ ಮುಗಿದ ಮೇಲೆ ಅದನ್ನು ಖಂಡಿತವಾಗಿ ವಿಸರ್ಜನೆ ಮಾಡಿಬಿಡಿ. ಅದನ್ನು ಥ್ರೋ ಇಟ್ ಔಟ್ ಅಂತ, ಅದನ್ನು ವಿಸರ್ಜನೆ ಮಾಡಬೇಕು, ಬಿಸಾಕಬೇಕು ಅಂತಲೇ ನಾನು ಬೇಕಾದ್ರೆ ಬಾಯಿ ಬಿಟ್ಟು ಹೇಳ್ತೀನಿ. ತಪ್ಪಾಗಿ ತೊಗೊಳ್ಬೇಡಿ. ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಕಾಲಮಿತಿ ಇದೆ. ಮನುಷ್ಯನ ಶರೀರ ಕೂಡ ಯಾವಾಗ ಅದು ಯೂಸ್ಲೆಸ್ ಅಂತಾಗುತ್ತೋ ಆವಾಗ ಜೀವ ಅದನ್ನು ಬಿಸಾಕ್ಬಿಟ್ಟು ಹೊರಟೋಗ್ತದೆ, ದೇಹವನ್ನು ಬಿಟ್ಟು, ಗೊತ್ತಿದೆ ಅಲ್ವಾ. ಹಾಗಾಗಿ ಪ್ಲಾಸ್ಟಿಕ್ ವಸ್ತುಗಳು ತುಂಬ ಹಾರ್ಡ್ ಪ್ಲಾಸ್ಟಿಕ್ ಆಗಿದ್ದ ಪಕ್ಷದಲ್ಲಿ 2 ವರ್ಷಗಳ ಕಾಲ ಅದನ್ನು ಇಟ್ಕೋಬಹುದು. ಕಬ್ಬಿಣ ಅಥವಾ ಬೇರೆ ಲೋಹಗಳಾದರೆ ತುಕ್ಕು ಹಿಡಿದ ತಕ್ಷಣ ಅದನ್ನು ಬಿಸಾಕಬೇಕು. ತುಕ್ಕು ಹಿಡಿತು ಅಂತಂದರೆ ಅದು ಮತ್ತೆ ಅದನ್ನು ಉಪಯೋಗಿಸೋಕೆ ಇಟ್ಕೋಬಾರ್ದು. 2 ವರ್ಷಗಳ ಮೇಲೆ ಯಾವುದೇ ವಸ್ತುಗಳನ್ನು ಇಟ್ಕೊಳ್ತಕ್ಕಂಥದ್ದಲ್ಲ, ಪ್ಲಾಸ್ಟಿಕ್ಕನ್ನು ಇಟ್ಕೊಳ್ಳೇಬಾರ್ದು. ಇನ್ನು ಲೋಹಗಳಲ್ಲಿ ಮಿಶ್ರಲೋಹ, ಧಾತು ಲೋಹಗಳಾದ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಬೆಲೆ ಬಾಳ್ತಕ್ಕಂಥದ್ದು, ಉದಾಹರಣೆಗೆ ಬೆಳ್ಳಿನೋ ಬಂಗಾರನೋ ಇದೆ ಹೇಳಿ, ಆದರೆ ಅದನ್ನು ಏನು ಮಾಡಬೇಕು ಅಂತಂದರೆ ಕೆಲವು ದಿನಗಳ ಕಾಲ ಒಂದು ಪಾತ್ರೆಯಲ್ಲಿ ಉಪ್ಪು ನೀರನ್ನು ಹಾಕಿ ಅದನ್ನು ಸೂರ್ಯನ ಬಿಸಿಲಿನಲ್ಲಿ ಇಡಬೇಕು. ಸೂರ್ಯನ ಬಿಸಿಲಿನಲ್ಲಿಟ್ಟು ಅದನ್ನು ತೆಗೆದು ತೊಳೆದು ಆನಂತರ ಉಪಯೋಗಿಸ್ಕೋಬೋದು. ಹೇಗೆ ಅಂದರೆ 3 ತಿಂಗಳಿಗೆ ಒಂದು ಸಾರಿ ಆದ್ರೂ ಆ ಥರ ಮಾಡ್ಕೋಬೇಕು. ಆ ಥರ ಮಾಡಿಟ್ಕೊಂಡ್ರೆ ಇಟ್ಕೋಬೋದು, ತೊಂದರೆ ಇಲ್ಲ. ಆದಷ್ಟು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಅವರಿಗೆ ಒಳ್ಳೆಯದು. ಬಹುಶಃ ಇವತ್ತು ಈ ವಿಚಾರ ಎಲ್ಲರಿಗೂ ತಿಳಿದುಕೊಳ್ಳೇಬೇಕಾಗಿರುವಂತಹ ಅದ್ಭುತವಾದ ವಿಚಾರವನ್ನು ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದಗಳು. ಗುರುಗಳೇ, ಚಾಪಾಳ್ನಲ್ಲಿರುವಂತಹ ಶ್ರೀರಾಮಚಂದ್ರ ಪ್ರಭುವಿನ ಸನ್ನಿಧಾನದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ. ಇಲ್ಲಿಗೆ ಹೋಗೋದ್ರಿಂದ ಏನು ದೋಷವನ್ನ ಪರಿಹರಿಸ್ಕೊಳ್ಬಹುದು ತಿಳಿಸಿ ಗುರುಗಳೇ. ಮುಖ್ಯವಾಗಿ ಚಾಪಳದಲ್ಲಿ ನಡೆದಿರ್ತಕ್ಕಂಥ 2 ಘಟನೆಗಳನ್ನು ನಾವು ಅವಲೋಕನ ಮಾಡಿದರೆ ಅಲ್ಲಿ ಈ ಕಥೆಯಲ್ಲಿ ಬಂತಲ್ಲ, ಹೇಗಾಗಿ ಯಾವ ಕಾರಣದಿಂದಾಗಿ ಚಾಪಳ ಕ್ಷೇತ್ರಕ್ಕೆ ಅಷ್ಟು ಮಹತ್ವ ಅನ್ನೋದನ್ನಂತೂ ನಾವು ಕ್ಷೇತ್ರ ಮಹಿಮೆಯಲ್ಲಿ ನೋಡ್ಕೊಂಡ್ವಲ್ವಾ. ಹಾಗೆ ಸಮರ್ಥ ರಾಮದಾಸರಿಂದ ನಿರ್ಮಿತವಾಗಿರತಕ್ಕಂಥ ಈ ಒಂದು ಕ್ಷೇತ್ರ ಏನಿದೆಯಲ್ಲ, ಇವತ್ತು ಕೂಡ ಚಾಪಳ ಅಂಥೇಳಿ ರಾಮಚಂದ್ರ ದೇವರ ದೇವಸ್ಥಾನ ಇರ್ತಕ್ಕಂಥದ್ದು. ಆ ಅಜ್ಞಾನ ಅಂತಕ್ಕಂಥ 10 ವರ್ಷದ ಹುಡುಗ ಸಮರ್ಥರನ್ನು ಕಂಡು ಹೇಳ್ತಾನೆ ಏನಂತ, ಹಿಂದಿನ ಇದರಲ್ಲಿ ನೋಡಿದ್ವಲ್ಲ, ಅಲ್ಲಿ ಅನೇಕ ಈ ಥರದ ಮಹಾತ್ಮೆಯ ಘಟನೆಗಳು ನಡೆದಿದ್ದಾವೆ ಅಂತ ಹೇಳ್ತಾರೆ. ಅಲ್ಲಿ ಸೀತಮ್ಮ ಅಡುಗೆ ಮಾಡಿರ್ತಕ್ಕಂಥದ್ದು ಅದು ಒಂದು 2-3 ಘಟನೆಗಳು ಬಹಳ ಕಾಮಿಡಿ ಆಗಿದೆ. ಅದು ಏನು ಕಾಮಿಡಿ ಆಗಿದೆ ಅಂತಂದರೆ, ಅವನು ರಾಮಚಂದ್ರನಲ್ಲಿ ರಾಮದೇವರದ್ದು ಕೇಳೋದು, ಅವನು ನಾನು ಚಿಕ್ಕ ಹುಡುಗ, ನೀವು ಇಲ್ಲಿ ಬಂದು ಈ ಥರದಲ್ಲಿ ಇಷ್ಟೆಲ್ಲ ನೀವೆಲ್ಲ ಗಟ್ಮುಟ್ಟಾಗಿದ್ದೀರಿ, ಎಲ್ಲ ನನ್ನ ಹತ್ರನೇ ಕೆಲಸ ಮಾಡಿಸ್ತೀರಲ್ಲ ಹೇಳುವಂಥದ್ದು. ದೋಷ ಪರಿಹಾರ ವಿಭಾಗಕ್ಕೆ ಬಂದಾಗ ಆ ಅಜ್ಞಾನಿಯಾಗಿದ್ದರೂ ಕೂಡ ಅವನ ಒಳಗಡೆಗೆ ಭಕ್ತಿ ಜಾಗೃತಿ ಇತ್ತು, ಸಮರ್ಪಣಾ ಮನೋಭಾವ ಇತ್ತು, ದೈವಕ್ಕೆ ಶರಣಾಗತನಾಗ್ತಕ್ಕಂಥ ಒಂದು ಮನಸ್ಥಿತಿ ಇತ್ತು, ಮುಗ್ಧತೆ ಇತ್ತು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಹಾಗಾಗಿ ಮುಖ್ಯವಾಗಿ ಭಕ್ತಿ ಭಾವನೆಯಿಂದ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಪ್ರಧಾನವಾದ್ದೇನಪ್ಪ ಅಂದರೆ ದೈವ ಸಾಕ್ಷಾತ್ಕಾರವಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾರು ಚಾಪಳಕ್ಕೆ ಹೋಗ್ತಾರೆ, ಅಲ್ಲಿ ಯಾರು ಸೇವೆಯನ್ನು ಮಾಡ್ತಾರೆ, ಯಾರು ಏಕೋಭಾವದಿಂದ ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂತಹ ತ್ರಯೋದಶಾಕ್ಷರಿ ರಾಮತಾರಕ ಮಂತ್ರವನ್ನು ಅಲ್ಲಿ ಹೋಗಿ ಪಠನ ಮಾಡ್ತಾರೆ, ಯಾರು ರಾಮನ ಸೇವೆಯನ್ನು ಮಾಡ್ತಾರೆ, ಪ್ರತ್ಯಕ್ಷ ರಾಮನ
ಅನುಗ್ರಹವಾಗ್ತಕ್ಕಂಥದ್ದು, ದರ್ಶನವಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಇನ್ನೊಂದು, ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ, ವಿತ್ತಬಲಂ ಚಿತ್ತಬಲಂ ದೇಹಬಲಂ ಗೇಹಬಲಂ ತದ್ವಿನ್ಯಾತು ಸರ್ವಬಲಂ ನಿಷ್ಫಲಂ ನಿಷ್ಫಲಂ. ಗುರುವಿನ ಕೃಪೆ ಆಗ್ತದೆ. ಮುಖ್ಯವಾಗಿ ಸಮರ್ಥ ರಾಮದಾಸರ ನಿರ್ಮಿತ ಅಲ್ವಾ ಅದು. ಸಮರ್ಥ ರಾಮದಾಸರು ಅಂದರೆ ಅವರು ದೇಹ ಬಿಟ್ಟ ಕಥೆಯನ್ನು ಹಿಂದೆ ಸಮರ್ಥರ ಒಂದು ಸಂಚಿಕೆಯಲ್ಲಿ, ನಮ್ಮ ವಿಭೂತಿ ಪುರುಷರ ಸಂಚಿಕೆಯಲ್ಲಿ ಸಮರ್ಥರ ಬಗ್ಗೆ ನಾವು ನೋಡಿದ್ದೇವೆ. ಹಾಗಾಗಿ ಅಂಥ ಸಮರ್ಥರು ದಿವ್ಯ ಚೈತನ್ಯವನ್ನು ಹೊಂದಿರತಕ್ಕಂಥವರು ಅಲ್ಲಿ ತಮ್ಮ ಚೈತನ್ಯದ ಶಕ್ತಿಯಿಂದ ಆಲಯ ನಿರ್ಮಾಣ ಮಾಡಿ ರಾಮನ ಸನ್ನಿಧಾನವನ್ನು ಮಾಡಿಟ್ಟಿದ್ದಾರೆ. ಅಂದಮೇಲೆ ಆ ಸನ್ನಿಧಾನದಲ್ಲಿರ್ತಕ್ಕಂಥ ರಾಮಚಂದ್ರನ ಮೂರ್ತಿಯಲ್ಲಿ ಎಂಥ ಶಕ್ತಿ ಇದ್ದಿರಬಹುದು. ಅಲ್ಲಿ ಹೋಗಿ ಯಾವ್ಯಾವ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ವಿಶೇಷವಾಗಿ ರಾಮಚಂದ್ರ ದೇವರ ಅನುಗ್ರಹದಿಂದ ಅಪಮೃತ್ಯು, ಅಪಕಂಟಕ, ರೋಗಬಾಧೆ, ಸಾಲಬಾಧೆ ಎಲ್ಲವೂ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಅಜ್ಞಾನ ನಿವಾರಣೆ ಆಗುತ್ತೆ. ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಯಸ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಒಂದು ಸಮಸ್ಯೆ ಏನಿರುತ್ತೆ ಅಂದರೆ, ಓದಿದ್ದು ತಲೆಗೆ ಹಿಡಿಯಲ್ಲ. ರಾತ್ರಿ ಇಡೀ ಕೂತು ಓದ್ತಾಳೆ ನನ್ನ ಮಗಳು, ಬೆಳಗ್ಗೆ ಎಕ್ಸಾಮ್ಗೆ ಅಂತೇಳಿ ಹೋಗ್ತಾಳೆ, ಹೊತ್ಕೊಂಡು ವಾಪಸ್ ಬರ್ತಾಳೆ, ಏನೂ ಬರೆದಿರಲ್ಲ ಅಂತ ಗೋಳಾಡ್ತಾಳೆ. 2 ಎಕ್ಸಾಮ್ ಆಯಿತು, 3 ಎಕ್ಸಾಮ್ ಆಯಿತು ಇತ್ಯಾದಿಗಳು. ಮತ್ತು ಮುಖ್ಯವಾಗಿ ಒಳ್ಳೆ ಹೈಯರ್ ಎಜುಕೇಷನ್, UPSC ಎಕ್ಸಾಮು, KPSC ಎಕ್ಸಾಮ್ ಕಟ್ಟಿದ್ದಾರೆ, KS ಮಾಡಬೇಕು ಅಂದ್ಕೊಂಡಿದ್ದಾರೆ, IAS ಮಾಡಬೇಕು ಅಂದ್ಕೊಂಡಿದ್ದಾರೆ, IPS ಮಾಡಬೇಕು ಅಂದ್ಕೊಂಡಿದ್ದಾರೆ. ಏನೋ ಈ ಥರ ಎಲ್ಲ 108 ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂತ ಅನೇಕರು ಹೇಳೋದನ್ನು ಕೇಳ್ತೇವೆ ನಾವು. ಈ ಥರದ ಎಲ್ಲ ವಿಭಾಗದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಜೀವನದ ಹಂತವನ್ನು ತಲುಪುವ ಪ್ರಯತ್ನ ಇಟ್ಕೊಂಡು ಕೆಲಸ ಮಾಡೋರಿಗೆ ಪದೇ ಪದೇ ಅಲ್ಲಿ ತಡೆಗಳು ಬರ್ತಿದೆ, ಹಿಂಸೆಗಳಾಗ್ತಿದೆ, ಅಥವಾ ಆ ಒಂದು ಅಭಿವೃದ್ಧಿ ಅನ್ನೋದು ಸಿಗ್ತಾ ಇಲ್ಲ ಅಂತ ಆದರೆ ಚಾಬಳಕ್ಕೆ ಹೋಗಿ ಶ್ರೀರಾಮ ಸೇವೆಯನ್ನು ಮಾಡಿ, ವಿಶೇಷವಾಗಿ ಅಲ್ಲಿ ನೈವೇದ್ಯ ವಿಭಾಗದಲ್ಲಿ ಅದನ್ನು ಒಂಚೂರು ವಿಮರ್ಶೆ ಮಾಡಿ, ಕೇಳಿ ಹೇಳಿ ಮಾಡಿ, ರಾಮದೇವರಿಗೆ ಮಧ್ಯಾಹ್ನದ ಪ್ರಸಾದ ದಾಸೋಹ ಸೇವೆಯನ್ನು ಮಾಡುವುದರಿಂದ ಎಲ್ಲ ರೀತಿಯ ಸಂಕಟಗಳು ಪರಿಹಾರವಾಗುತ್ತೆ, ದೋಷಗಳೆಲ್ಲವೂ ಸಹ ಪರಿಹಾರವಾಗಿ ರಾಮದೇವರ ಅನುಗ್ರಹ ಆಗುತ್ತೆ ಅಂತಕ್ಕಂಥದ್ದು. ಗುರುಗಳೇ, ರಾಮದೇವರನ್ನ ಎಷ್ಟು ಸ್ಮರಿಸಿದ್ರು ಕಮ್ಮಿನೇ. ಅಲ್ಲಲ್ಲಿ ಇರುವಂತಹ ಒಂದೊಂದು ದೇವಸ್ಥಾನದ ಸಾನ್ನಿಧ್ಯದ ವಿಶೇಷತೆ ಬಹಳ ಅದ್ಭುತ. ಅದನ್ನ ತಿಳಿದುಕೊಂಡಷ್ಟು ರೋಮಾಂಚನವಾಗುತ್ತೆ. ಜೈ ಶ್ರೀರಾಮ್ ಅಂತ ಹೇಳ್ತಾ ಈಗ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ಯೋಗದ ದಿನ. ಅಲ್ಲಿರ್ತಕ್ಕಂತಹ ಶನೈಶ್ಚರ ಅಂದರೆ ಅಷ್ಟಮ ಭಾವದಲ್ಲಿ ಶನಿಚಂದ್ರ ಯೋಗ ಅಂತಕ್ಕಂಥದ್ದಿದೆ. ಅಷ್ಟಮ ಭಾವದಲ್ಲಿ ಶನಿಚಂದ್ರ ಯೋಗ ಇದ್ದರೆ ಏನಾಗ್ತದೆ ಅಂತಂದರೆ, ಅನಿರೀಕ್ಷಿತವಾಗಿರತಕ್ಕಂಥ ಕೆಲವು ಸುದ್ದಿಗಳು ಬರ್ತವೆ. ಅದರಲ್ಲೂ ವಿಶೇಷವಾಗಿ ಚಂದ್ರ ವ್ಯಯಾಧಿಪತಿ ಮತ್ತು ಸಾಲ ಅಥವಾ ಪಾಪ, ಶತ್ರು, ಸಂತತಿ, ಅಥವಾ ವಿಶೇಷವಾಗಿ ಹೇಳಬೇಕು ಅಂತಂದರೆ ಸಂಗಾತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ರಿಯವಾಗಿರತಕ್ಕಂಥ, ಬೇಸರವಾಗಬಹುದಾಗಿರತಕ್ಕಂಥ ಕೆಲವು ಸುದ್ದಿಗಳನ್ನು ಕೇಳಬೇಕಾಗಿ ಬರುತ್ತೆ. ಮತ್ತು ಸ್ವಲ್ಪ ಅಂದರೆ ವಾಕ್ಸ್ಥಾನಕ್ಕೆ ದೃಷ್ಟಿ, ಕೆಲವರ ಜೊತೆಗೆ ಅನಿವಾರ್ಯವಾಗಿ ಕೆಲವರ ಜೊತೆಯಲ್ಲಿ ವಾಗ್ಯುದ್ಧಗಳಾಗ್ತಕ್ಕಂಥದ್ದು, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಕ್ಕಂಥದ್ದು, ಯಾವುದೋ ಒಂದು ಮಾತನ್ನು ಆಡಿ ಮಾತಿನ ಒಂದು ಭರದಲ್ಲಿ ಏನೋ ಒಂದು ಆಡಿ ಸಿಕ್ಕಾಕೊಳ್ತಕ್ಕಂಥದ್ದು, ಯಾವುದೋ ಒಂದು ಉತ್ತೇಜಿತರಾಗಿ ಏನೋ ಒಂದು ಜೋಶ್ನಲ್ಲಿ ಮಾತಾಡಿಬಿಟ್ಟು ಸಿಗಾಕೊಳ್ತಕ್ಕಂಥದ್ದು ಇತ್ಯಾದಿ ಲಕ್ಷಣಗಳು ಕೂಡ ಕೆಲವಷ್ಟು ಸಿಂಹರಾಶಿಯವರಿಗೆ ಕಾಣಿಸುತ್ತೆ. ಹಾಗಾಗಿ ಅನಾವಶ್ಯಕವಾಗಿ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಏನೋ ಹೋಗಬಾರ್ದು ಜಾಗಕ್ಕೆ ಹೋದರೆ ಆಡಬಾರ್ದು ಮಾತಾಡಿದರೆ ಮತ್ತೆ ಮುಂದೆ ಇನ್ನೇನೋ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ. ಹಾಗಾಗಿ ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ. ವಾಗ್ದೇವತೆಯಾಗಿರ್ತಕ್ಕಂಥ ಸರಸ್ವತಿಯ ಧ್ಯಾನವನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಲಾಭಾಧಿಪತಿ ಸಪ್ತಮದಲ್ಲಿದ್ದಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭ ಆಗಬಹುದು. ಚತುರ್ಥಕ್ಕೆ ಶನಿಚಂದ್ರ ಯೋಗದ ದೃಷ್ಟಿ ಇರೋದರಿಂದ ಮನೆಯ ವಾತಾವರಣದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಾಧಾನವೂ ಸಹ ಸಿಗಲಿಕ್ಕೆ ಅವಕಾಶ ಇದೆ. ಮತ್ತು ವಿಶೇಷವಾಗಿ ಲಾಭಾಧಿಪತಿಯೊಂದಿಗೆ ಶನಿ ಇರೋದರಿಂದ ವಿಶೇಷವಾಗಿ ಕಬ್ಬಿಣ, ಪೇಂಟು ಇತ್ಯಾದಿ ವ್ಯಾಪಾರ ವ್ಯವಹಾರಗಳಲ್ಲಿ, ಹಾರ್ಡ್ವೇರ್ಗಳಲ್ಲಿ, ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ವಿಚಾರಗಳಲ್ಲಿ, ಕುಲುಮೆ ಕೆಲಸ, ಲೇತ್ ವರ್ಕು ಇತ್ಯಾದಿಗಳನ್ನು ಏನು ಕೆಲಸ ಮಾಡೋರು ಇರ್ತಾರಲ್ಲ ಅವರುಗಳಿಗೆಲ್ಲ ಸ್ವಲ್ಪ ಮಟ್ಟಿನ ಲಾಭಾಂಶದಲ್ಲಿ ಏರಿಕೆ ಆಗ್ತಕ್ಕಂಥ ಲಕ್ಷಣ ಇದೆ. ಭಾಗ್ಯಕ್ಕೆ ದೃಷ್ಟಿ ಆಗ್ತಕ್ಕಂಥದ್ದರಿಂದ ನಿರೀಕ್ಷಿತವಾಗಿ, ಅಂದರೆ ಯಾವುದೋ ಒಂದು ಪ್ಲಾನ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭ, ಆ ಪ್ಲಾನ್ ಕೂಡ
ವರ್ಕೌಟ್ ಆಗ್ತಕ್ಕಂಥದ್ದು, ಯಶಸ್ಸು ಸಿಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಯೋಗಗಳಿದೆ. ಪಂಚಮಾಧಿಪತಿ ಮತ್ತು ಲಾಭಾಧಿಪತಿ ಒಟ್ಟಾಗಿ ಭಾಗ್ಯಕ್ಕೆ ದೃಷ್ಟಿಯನ್ನು ಕೊಡೋದಿದೆಯಲ್ಲ, ಒಳ್ಳೆಯ ಒಂದು ಯೋಗ ಅದು. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಆಗುವಂಥ ಲಕ್ಷಣ ಇರುತ್ತೆ. ಒಳ್ಳೆಯ ಯೋಗ, ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಎಲ್ಲರ ಜೀವನದಲ್ಲೂ ಇರುತ್ತೆ. ಮಹಾವಿಷ್ಣುವಿನ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಭಯ ಮಿಶ್ರಿತವಾಗಿರತಕ್ಕಂಥ ದಿನ. ಯಾವ ಕೆಲಸ ಮಾಡೋದಕ್ಕೂ ಸಂಪೂರ್ಣವಾಗಿರತಕ್ಕಂಥ ಧೈರ್ಯ ಇರೋದಿಲ್ಲ. ಜೊತೆಗೆ ಏನೋ ಒಂದು ಥರ ಯಾವುದರಲ್ಲೂ ನಾನು ಪೆಟ್ಟು ತಿಂತೇನೇನೋ, ನುಕ್ಸಾನ ಆಗ್ಬಿಡುತ್ತೇನೋ, ಹಂಗೆ ನಷ್ಟ ಆಗ್ಬಿಡುತ್ತೇನೋ, ಹಿಂಗೆ ನಷ್ಟ ಆಗ್ಬಿಡುತ್ತೇನೋ, ಮರ್ಯಾದೆ ಹೋಗ್ಬಿಡುತ್ತೇನೋ, ಕರ್ಮ ಬೇರೆ ತಲೆ ಸುತ್ತಕೊಳ್ಳುತ್ತೇನೋ, ಪಂಚಮ ಚತುರ್ಥಾಧಿಪತಿಯಾಗಿ ದೃಷ್ಟಿ ಕೊಟ್ಟಿರ್ತಕ್ಕಂಥದ್ದು, ಯಾವುದೋ ಕಾಲದಲ್ಲಿ ಯಾವುದೋ ಕಾರಣದಿಂದ ಮಾಡಿಕೊಂಡಿರ್ತಕ್ಕಂಥ ಸಾಲ ಅಥವಾ ಯಾವುದೋ ಒಂದು ಕಮಿಟ್ಮೆಂಟು, ಯಾರ ಜೊತೆಲೋ ಏನೋ ಒಂದು ಅನಿವಾರ್ಯ ಪ್ರಸಂಗದಲ್ಲಿ ಸಿಕ್ಕಾಕ್ಕೊಂಡಿರೋದು ಇತ್ಯಾದಿಗಳೆಲ್ಲವೂ ಪಾಪಾಚರಣೆಯ ಭಯ, ಭೀತಿಯನ್ನು ಎದುರಿಸ್ತಕ್ಕಂಥ ಒಂದು ಲಕ್ಷಣ. ಮತ್ತು ಇದರ ಕಾರಣದಿಂದಾಗಿ ಒಂದು ಥರ ಅಸಮಾಧಾನದ ಮನಸ್ಥಿತಿ. ಪಂಚಮದಲ್ಲಿ ರಾಹು, ಒಂಥರ ಗಿಲ್ಟ್ ಕಾನ್ಷಿಯಸ್ ಬರ್ತಕ್ಕಂಥದ್ದು. ತಪ್ಪು ಮಾಡಿಬಿಟ್ಟೆ ನಾನು, ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಇತ್ಯಾದಿ ಯೋಚನೆಗಳನ್ನೆಲ್ಲ ಮಾಡ್ಕೊಳ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಕಾರಣ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನ ಸ್ಥಿತಿ ಕೂಡ ಉತ್ತಮವಾಗಿಲ್ಲ. ಒಡ ಹುಟ್ಟಿದವರಿಂದ ಕೂಡ ಕೆಲವು ನಿಂದನೆ, ಚುಚ್ಚು ಮಾತುಗಳು. ಅಲ್ಲಿ ಪಿತೃಕಾರಕನಾಗಿರ್ತಕ್ಕಂಥ ರವಿ ಇದ್ದಾನೆ. ತಂದೆ ತಾಯಿಗಳು ಅಥವಾ ಸಮಾನರಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಕೂಡ ಸ್ವಲ್ಪ ಒಳ್ಳೆಯ ಮಾತುಗಳು ಬರೋದಿಲ್ಲ. ಸಪ್ತಮಾಧಿಪತಿಯಾದ ಮಂಗಳ ಇದ್ದಾನೆ. ಸಂಗಾತಿಗಳೊಂದಿಗೆ ಕೂಡ ಭಿನ್ನಾಭಿಪ್ರಾಯ, ವೈಮನಸ್ಯಗಳು ಕೂಡ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ದ್ವಿತೀಯದಲ್ಲಿರ್ತಕ್ಕಂಥ ಬುಧ ಒಬ್ಬನೇ ಇರೋದ್ರಲ್ಲಿ ಸ್ವಲ್ಪ ಸಮಾಧಾನ ಕೊಡ್ತಕ್ಕಂಥವನಾದ್ದರಿಂದ ಲಕ್ಷ್ಮೀನಾರಾಯಣ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರತಕ್ಕಂಥ ದಿನ. ಪಂಚಮದಲ್ಲಿ ಶನಿಚಂದ್ರ ಯೋಗ, ಅನಿರೀಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿಗಳ ಆಗಮನವಾಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಲಾಭವಾಗ್ತಕ್ಕಂಥದ್ದು. ದುಡ್ಡು ಕಾಸಿನ ವಿಚಾರದಲ್ಲಿ ಕೂಡ ಧನಾಧಿಪತಿ ಗುರು ಧನಕ್ಕೆ ದೃಷ್ಟಿ ಕೊಡ್ತಾನೆ. ಹಾಗಾಗಿ 50-50 ಅದೇನು ಭಾಳ ಉತ್ತಮವಾಗಿರ್ತಕ್ಕಂಥ ಯೋಗ ಏನಲ್ಲ. ಕಾರಣ ಅಷ್ಟಮ ರಾಶಿ ಆಗತ್ತೆ ಅದು. ಹಾಗಾಗಿ ಸನ್ಮಾರ್ಗದಿಂದ ಬರ್ತಕ್ಕಂಥ ದುಡ್ಡಲ್ಲ. ನಮ್ಮ ಗುರುಗಳು ಹೆಬ್ಬಳ್ಳಿ ದತ್ತಾವಧೂತರು ಹೇಳೋರು, ಲಕ್ಷ್ಮೀ ವಾಹನ 2 ಅಂತ. ಒಂದು ಆನೆ ಇಲ್ಲ ಗೂಬೆ ಅಂತ. ಆನೆ ಹೆಚ್ಚಾಗಿ ರಾತ್ರಿ ಹೊತ್ತು ಸಂಚಾರ ಮಾಡೋದಿಲ್ಲ, ಹಗಲು ಹೊತ್ತೇ ಹೆಚ್ಚು ಸಂಚಾರ ಆನೆಗಳದ್ದಿರೋದು. ಹಾಗಾಗಿ ಅರ್ಥ ಏನಪ್ಪ ಅಂತಂದರೆ ಬೆಳಕಿನಲ್ಲಿ ಬರ್ತಕ್ಕಂಥದ್ದು ಶುದ್ಧ ಹಣ, ಅದಕ್ಕೆ ಸವಾರಿ ಆನೆ. ಗೂಬೆ ಹೆಚ್ಚಾಗಿ ರಾತ್ರಿ ಹೊತ್ತೇ ಸಂಚಾರ ಮಾಡ್ತಕ್ಕಂಥ ಜೀವಿ ಆಗಿದ್ದರಿಂದ ರಾತ್ರಿ ಅಂದರೆ ತಮಸ್ಸು, ಅಡ್ಡದಾರಿ, ಕೆಟ್ಟದಾರಿ ಇತ್ಯಾದಿಗಳು ಊಹಿಸ್ಬೋದಾದರೆ ಆ ದಾರಿಯಿಂದ ಬರ್ತಕ್ಕಂಥ ಹಣ. ನಮಗೆ ಯಾವುದು ಬೇಕು ಅಲ್ಲಿ ಶನಿ ಚಂದ್ರ ಅಂದರೆ ಹಗಲು ರಾತ್ರಿ ಅಂತ ಅರ್ಥ ಹಿಡ್ಕೋಬೋದು. ಕಾರಣ ಶನಿ ಕಪ್ಪು ಸೂಚಕ ಮತ್ತು ವಿಶೇಷವಾಗಿ ಚಂದ್ರ ಶುಕ್ಲ ಪಕ್ಷದವನು. ಹೆಸರೇ ಶುಕ್ಲ, ಶುಕ್ಲ ಅಂದರೆ ಬಿಳಿ, ಚಂದ್ರನ ವರ್ಣ ಕೂಡ ಬಿಳಿ. ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ 2 ಥರದಿಂದ ಧನಾಗಮನವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಆದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ವಿಮರ್ಶೆ ನೀವು ಮಾಡ್ಕೊಳ್ಳಿ. ಕಾರಣ ನಿಮಗೆ ಗೊತ್ತು, ನಾವೇನು ಹೇಳೋದು ಬೇಡ. ಹಾಗಾಗಿ ಆ ವಿಮರ್ಶೆಗೋಸ್ಕರವಾಗಿ ಇವತ್ತು ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಸಂಗೀತ ಅನ್ನೋರು ಮೆಸೇಜನ್ನು ಕಳಿಸಿದ್ದಾರೆ. ಹುಟ್ಟಿರುವ ದಿನಾಂಕ 15/3/98 ಬೆಳಗ್ಗೆ 6 ಗಂಟೆಗೆ ಅಂತ ಹೇಳಿದ್ದಾರೆ. ಗುರುಜಿ ನಮಸ್ಕಾರ, ನನ್ನ ಹೆಸರು ಸಂಗೀತ ಅಂತ. ನನ್ನ ಅಮ್ಮನ ಮನೆಯಲ್ಲಿ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಹಿಂದೇನೆ ಸಾವಾಗ್ತದೆ, ಅನಿರೀಕ್ಷಿತ ಸಾವುಗಳು. ನನ್ನ ತಂದೆ ಕೂಡ ತೀರ್ಕೊಂಡ್ಬಿಟ್ರು ಗುರುಗಳೇ. ಯಾಕೆ ಹೀಗಾಗ್ತದೆ, ನನ್ಗೆ ಯಾಕೋ ಭಯ ಆಗ್ತಾ ಇದೆ, ಮುಂದೆ ಇನ್ಯಾರು ತೀರ್ ಹೋಗ್ತಾರೋ ಅನ್ನೋ ಭಯ. ಗುರುಗಳೇ, ಈ ರೀತಿ ಕೆಲವೊಮ್ಮೆ ಹೇಳಲಾಗತ್ತಲ್ವಾ, ಈ ಒಂದು ಗಳಿಗೆಯಲ್ಲಿ ಯಾರಾದ್ರೂ ತೀರ್ ಹೋದ್ರೆ ಬ್ಯಾಕ್ ಟು ಬ್ಯಾಕ್ ಸಾವಾಗತ್ತೆ ಅಂತ. ನೀವೇನು ಉತ್ತರಿಸ್ತೀರಾ ಇದಕ್ಕೆ? ಇದು ಜಾತಕವನ್ನು ನೋಡೋಣ, ನೋಡ್ಬಿಟ್ಟು ಜಾತಕದಲ್ಲಿ ಏನಾದರೂ ಕಾರಣ ಇದೆಯೋ ಅನ್ನೋದನ್ನು ನೋಡೋಣ ಅಂತ ನೋಡಿ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ, ಯಾರದ್ದೇ ಮನೆಯಲ್ಲಿ ಪರಸ್ಪರ ಈ ಥರ ಅಂದರೆ ಆಗಾಗ 3 ತಿಂಗಳಲ್ಲಿ 6 ತಿಂಗಳಲ್ಲಿ 2-3 ತಲೆ ಹೋಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆದರೆ ಅದಕ್ಕೇನಾದರೂ ಬೇರೆ ಕಾರಣ ಇದೆಯಾ ಅನ್ನೋದನ್ನು ಪ್ರಶ್ನೆ ಭಾಗದಲ್ಲಿ ಚಿಂತನೆ ಮುಖಾಂತರ ತಿಳ್ಕೊಳ್ಬೇಕು. ಅಥವಾ ಮರಣಕಾಲದಲ್ಲಿ ಪುಷ್ಕರ ದೋಷವೋ, ವಂಶಾರಿಷ್ಟ ದೋಷವೋ, ಅಥವಾ ಪಂಚಕ ಮರಣ, ಕಾಳಿ ದೃಷ್ಟಿ ಮರಣಾದಿ ದೋಷಗಳಿದ್ದಲ್ಲಿ ಕೂಡ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಶಾಂತಿ ಮಾಡಿಸ್ಕೊಂಡ್ರೆ ಈ ಅಪಾಯದಿಂದ ಪಾರಾಗ್ತದೆ. ಮುಖ್ಯವಾಗಿ ಅಷ್ಟಮಂಗಲ ಬೇಕು ಅಂತೇನಿಲ್ಲ, ಆರೂಢದಲ್ಲಿ ನೋಡ್ಲಿಕ್ಕೆ ಬರ್ತದೆ, ಕವಡೆ ಪ್ರಶ್ನೆ ಮುಖಾಂತರ ಕೂಡ ನೋಡೋಕೆ ಬರ್ತದೆ. ಅಥವಾ ಆ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಸಾವುಗಳ ಒಟ್ಟು ಲೆಕ್ಕಾಚಾರವನ್ನು ಮಾಡಿ ಅದರಲ್ಲಿ ಯಾವ ಒಂದು ಸಾವಿನಲ್ಲಿ
ಮೃತ್ಯುಯೋಗ ಜಾಸ್ತಿ ಇದೆ ಅಥವಾ ಕಾಳಿ ದೃಷ್ಟಿ ಯಾವುದಿದೆ ಅಂತ ನೋಡಿಕೊಂಡ್ರು ಕೂಡ ಗೊತ್ತಾಗುತ್ತೆ. ಸರಿಯಾಗಿ ವಿಮರ್ಶೆ ಮಾಡಬೇಕಾಗತ್ತೆ ಅಷ್ಟೇ. ಪ್ರಸ್ತುತ ನಾವು ಸಂಗೀತ ಅವ್ರ ಜಾತಕ ನೋಡೋಣ. ಸಂಗೀತ ಅವರೇ, ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನೋಡಿದಾಗ ನಿಮ್ಮದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಆಗುತ್ತೆ, ಕುಂಭ ಲಗ್ನ ಆಗುತ್ತೆ. ಕುಂಭ ಲಗ್ನಕ್ಕೆ ದ್ವಿತೀಯ ಭಾವ ಕುಟುಂಬ ಭಾವದಲ್ಲಿ ಚತುರ್ಥಾಧಿಪತಿಗಳ ಒಂದು ಬಾಧೆ ಏನಿದೆಯಲ್ಲ, ಮಾತೃಸ್ಥಾನಕ್ಕೂ ಸಹ ದೋಷ ಇರತಕ್ಕಂಥದ್ದು. ಕುಂಭ ಲಗ್ನಕ್ಕೆ ಮೀನರಾಶಿಯಲ್ಲಿ ರವಿ ಮತ್ತು ಶನಿ, ಬುಧ ಮತ್ತು ಮಂಗಳರಿದ್ದಾರೆ. ರವಿ ಮತ್ತು ಶನಿ ಪರಸ್ಪರ ಶತ್ರುಗಳು, ಬುಧ ಮತ್ತು ಮಂಗಳರೂ ಕೂಡ ಪರಸ್ಪರ ಶತ್ರುಗಳು ಲೆಕ್ಕವೇ ಆಗತ್ತೆ. ಚಂದ್ರಾತ್ ಸಪ್ತಮ ಭಾವದ ಒಂದು ಯೋಗ ಅದು. ಹಾಗಾಗಿ ನಿಮ್ಮ ತಾಯಿಯ ಮನೆಯಿಂದ, ಅಂದರೆ ತಾಯಿಯ ಮನೆ, ಚಂದ್ರ ಅಂತಂದರೆ ತಾಯಿ ಸೂಚಕ, ಅದನ್ನು ನಾವು ಊಹಿಸ್ತೇವೆ. ಕಾರಣ ಏನಪ್ಪ ಅಂದರೆ ಪಿತೃಕಾರಕನನ್ನು ಸೂರ್ಯ ಅಂತಲೂ ಮಾತೃಕಾರಕ ಚಂದ್ರ ಅಂತಲೂ ನಾವು ತಗೊಳ್ಬೇಕು. ಹಾಗಾಗಿ ಚಂದ್ರಾತ್ 7ನೇ ಮನೆಯಲ್ಲಿ ಈ ರೀತಿ ಇರ್ತಕ್ಕಂಥದ್ದು. ವೈರುಧ್ಯ ಯೋಗ ರವಿ ಶನಿ ಒಟ್ಟಾಗಿರ್ತಕ್ಕಂಥದ್ದು ಮೀನ ರಾಶಿಯದು, ಮತ್ತು ವಿಶೇಷವಾಗಿ ಬುಧ ಮತ್ತು ಮಂಗಳರು ಒಟ್ಟಾಗಿರ್ತಕ್ಕಂಥದ್ದು. ಇದರಲ್ಲಿ 2 ನಪುಂಸಕ ಗ್ರಹ, 1 ಪುರುಷ ಗ್ರಹ, 1 ಸ್ತ್ರೀ ಗ್ರಹ. ಇದರಲ್ಲಿ 3 ಗ್ರಹಗಳು ಪಾಪಿಗಳು, ರವಿ ಶನಿ ಮತ್ತು ಮಂಗಳ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ 3 ತಲೆ 4 ತಲೆ ಹೋಗಿರ್ತಕ್ಕಂಥದ್ದು ಅಂಥೇಳಿ. ಹಿಂದೆ ಯಾವುದೋ ಒಂದು ಮೃತ್ಯು ಸಂಭವಿಸಿರ್ತಕ್ಕಂಥದ್ದು ಕಾಲದೃಷ್ಟಿ ಯೋಗ, ಕಾಳಿ ದೃಷ್ಟಿ ಅಂತ ಕೂಡ ಹೇಳ್ತಾರೆ, ಅಥವಾ ಪಂಚಕ ಮರಣದಿಂದಾಗಿ ಕೂಡ ಆಗಿರಬಹುದು. ಆ ಥರದ್ದು ಯಾವುದೋ ಒಂದು ಲಕ್ಷಣ ಇರ್ತಕ್ಕಂಥ ಸಾಧ್ಯತೆ ಇದೆ. ಕಾರಣ ಈ ಎಲ್ಲ ಅವಘಡಗಳು ಆಗ್ತಾ ಇದೆ ಅಂತ ಅನಿಸುತ್ತೆ. ಒಂದು ಸಾರಿ ಕವಡೆ ಪ್ರಶ್ನೆ ಮುಖಾಂತರವಾಗಿ ಆಗಲಿ ಅಥವಾ ನಿಮ್ಮ ತಾಯಿಯವರ ಮನೆಯ ನೇರ ಭೇಟಿ ಮುಖಾಂತರವಾಗಲಿ ಅದಕ್ಕೆ ಕಾರಣವನ್ನು ತಿಳ್ಕೊಂಡ್ರೆ ಪೂರ್ಣವಾದ ಪರಿಹಾರವನ್ನು, ಶಾಶ್ವತವಾದ್ದನ್ನು ಕೊಡ್ಬೋದಾಗಿರುತ್ತೆ. ಸಂಪರ್ಕ ಮಾಡಿ ಬೇರೆ ವ್ಯವಸ್ಥೆ ಅದಕ್ಕೆ ಮಾಡಿಕೊಡೋಣ. ಗುರುಗಳೇ, ನಿಜಕ್ಕೂ ಬಹುಶಃ ನೀವು ಉತ್ತರಿಸಿದ ಬರೀ ಸಂಗೀತ ಅವರಿಗೆ ಮಾತ್ರ ಅಲ್ಲ, ಬಹಳಷ್ಟು ಜನರಿಗೆ ಅನ್ವಯಿಸುತ್ತಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಸಂಗೀತ ಅವರೇ, ಹೆದರೋ ಅವಶ್ಯಕತೆ ಇಲ್ಲ. ಗುರುಗಳು ಹೇಳಿದಂತೆ ಮಾಡಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ವೀಕ್ಷಕರೇ ನಿಮಗೂ ಕೂಡ ಇಂತಹದ್ದೇ ಏನಾದರೂ ಪ್ರಶ್ನೆಗಳಿದ್ರೆ ತಡ ಯಾಕೆ, ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ಪ್ರಶ್ನೆಯನ್ನು ಕಳಿಸ್ಕೊಡಿ. ಸೂಕ್ತ ಉತ್ತರ ಗುರುಗಳು ನೀಡ್ತಾರೆ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ವೀಕ್ಷಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸಿ ಗುರುಗಳು. ಧನುರಾಶಿಯಿಂದ ನೋಡೋಣ. ಧನುರಾಶಿಯವರಿಗೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ಚಂದ್ರ ಯೋಗ, ಮನೆಯ ವಾತಾವರಣದಲ್ಲಿ ಸ್ವಲ್ಪ ಏರಿಳಿತವಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು ಇವೆಲ್ಲವೂ ಸಹ ಕಾಣಿಸುತ್ತೆ. ಅಷ್ಟಮಾಧಿಪತಿ 2 ಮತ್ತು 3ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಶನಿಯೊಂದಿಗೆ ಇರ್ತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾದ ವಿಷಯದಲ್ಲಿ, ಮಾನಸಿಕವಾಗಿರ್ತಕ್ಕಂಥ ವಿಷಯದಲ್ಲಿ ಕೂಡ ಹಿನ್ನಡೆಯನ್ನು ಊಹಿಸ್ಬೋದಾಗಿರುತ್ತೆ. ವೀಕೆಂಡ್ ಆದ್ದರಿಂದ ಇನ್ನೊಂದು 2-3 ದಿನ ಮೀನರಾಶಿಯಲ್ಲಿಯೇ ಚಂದ್ರನ ಸಂಚಾರ ಇರೋದರಿಂದ ಮತ್ತು ನಿಮ್ಮ ಧನು ರಾಶಿಗೆ ನೇರ ಸಪ್ತಮದಿಂದ ಕರ್ಮಾಧಿಪತಿಯ ದೃಷ್ಟಿ ಬರ್ತಕ್ಕಂಥದ್ದು. ಹಾಗಾಗಿ ಅದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಯೋಗ ಅಲ್ಲ. ಸ್ವಲ್ಪ ಗುರುಕ್ಷೇತ್ರ ಯಾವುದಾದ್ರೂ ಒಂದು ಸಾಧಕರು ಇರಬಹುದಾಗಿರ್ತಕ್ಕಂಥ ಕ್ಷೇತ್ರಕ್ಕೆ, ವಿಶೇಷವಾಗಿ ಗಾಣಗಾಪುರಕ್ಕೆ ಪ್ರಾಶಸ್ತ್ಯ ಕೊಡ್ತೇನೆ. ಸಾಧ್ಯವಾದರೆ ಅಲ್ಲಿ ಹೋಗಿ ದರ್ಶನಾದಿಗಳನ್ನು ಮಾಡಿ ಅನುಗ್ರಹ ಪಡ್ಕೊಂಡು ಬರ್ತಕ್ಕಂಥದ್ದು ಸೂಕ್ತ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ 3ನೇ ರಾಶಿಯಲ್ಲಿರ್ತಕ್ಕಂಥ ಶನಿ ಚಂದ್ರ ಯೋಗ, ಸಪ್ತಮಾಧಿಪತಿ. ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಎಚ್ಚರಿಕೆ ಬೇಕಾಗ್ತದೆ. ಕಾರಣ ಹಳೆ ಯಾವುದೋ ಕಮಿಟ್ಮೆಂಟು, ಯಾವುದೋ ಒಂದು ಕಾಲದಲ್ಲಿ ಮಾಡ್ಕೊಂಡಿದ್ದಂತಹ ಸಾಲವೋ ಅಥವಾ ಯಾವುದೋ ಒಂದು ಇಂಥದ್ದೊಂದು ನಿಮಗೆ ಅಗತ್ಯ ಇಲ್ಲದೆ ಇರತಕ್ಕಂಥದ್ದು. ಅದು ವಾಸ್ತವಾಂಶ ನೀವು ಅದಕ್ಕೆ ಭಾಗಿದಾರರು ಅಲ್ಲ, ಪಾಲ್ದಾರರು ಅಲ್ಲ, ಕಾರಣೀಭೂತರೂ ಅಲ್ಲ. ಆದರೂ ಯಾವುದೋ ಒಂದು ಭಾವೋದ್ವೇಗದಿಂದಲೋ, ಯಾವುದೋ ಒಂದು ಇಂಪ್ರೆಷನ್, ಎಮೋಷನ್ನಲ್ಲೋ, ಏನೋ ಒಂದು ಅನಿವಾರ್ಯವಾಗಿಯೋ ಸಿಕ್ಕಾಕೊಂಡಿರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಮಕರ ರಾಶಿಯವರು. ಹಾಗೇನಾದರೂ ಆಗಿದ್ದ ಪಕ್ಷದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾಕೆ ಅಂತಂದರೆ ಅನಿವಾರ್ಯವಾಗಿ ಇದ್ದು ಎಲ್ಲೋ ಸಿಕ್ಕಾಕೊಂಡ್ರು ನಮ್ಮಲ್ಲಿ ಗಾದೆಗಳೆಲ್ಲ ಭಾಳ ವಿಚಿತ್ರವಾದ ಗಾದೆಗಳೆಲ್ಲ ಇದ್ದಾವೆ. ಹಾಗಾಗಿ ಸುಮ್ಮನೆ ಅನಿವಾರ್ಯವಾಗಿ ಸಿಕ್ಕಾಕೊಂಡು ಏನೋ ಒಂದಕ್ಕೆ ಸಿಕ್ಕಾಕೊಂಡು ತಪ್ಪಿಸ್ಕೊಳ್ಳೋಕ್ಕಾಗ್ದಲೇ ಒದ್ದಾಡಿಕೊಂಡು ಹಣಕಾಸಿನ ವ್ಯವಸ್ಥೆಯಲ್ಲಿ ಹಾಳು ಮಾಡಿಕೊಂಡು ಯೋಚನೆ ಮಾಡಿ ಮತ್ತು ದುರ್ಗಾ ಪರಮೇಶ್ವರಿಯನ್ನು ಉಪಾಸನೆ ಮಾಡ್ಕೊಳ್ಳಿ ಮುಖ್ಯವಾಗಿ. ಯಾಕೆ ಅಂತಂದರೆ ಆಕಸ್ಮಿಕವಾಗಿ ಯಾರಾದರೂ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿ ನಿಮ್ಮನ್ನು ತಗಲಾಕ್ಸ್ಬಿಟ್ಟು ತಾವು ಮಜಾ ತಗೊಳ್ಳೋದು, ನಿಮ್ಮನ್ನು ತಗಲಾಕೋದು, ನೀವು ಒದ್ದಾಡೋದು, ನೀವು ಇದೇ ರೀತಿ ಹಿಂಸೆ ಅನುಭವಿಸೋದೇ ಹಾಕ್ಕೊಂಡು ಹೋಗ್ಬಿಟ್ರೆ ಜೀವಮಾನ ಪರ್ಯಂತ ಕಷ್ಟ ಆಗುತ್ತೆ. ಹಾಗಾಗಿ ಪಂಚದುರ್ಗಾ ಜಾತವೇದಸೆ ತಾಮಗ್ನಿವರ್ಣ ಮಗ್ನೇ ತುಂಪಾರ ವಿಶ್ವಾನಿನ ಪೃತನಾಜಿತಂ 5 ಮಂತ್ರ ಬರುತ್ತೆ. ಅದು ಈ 5 ಮಂತ್ರ ಊರ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ದೇವಿಯ, ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿಕೊಂಡು ಈ ಸಮಸ್ಯೆಗಳಿಂದ ಹೊರಗಡೆ ತಗೊಂಡು ಬಾ ನನ್ನ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ.
ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂತಹ ಷಷ್ಠಾಧಿಪತಿ ಅಷ್ಟಮಕ್ಕೆ ದೃಷ್ಟಿ. ಅರ್ಥಾತ್ ಏನಪ್ಪ ಅಂತಂದರೆ, ಹಣಕಾಸಿನ ವಿಚಾರಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಾರಿಂದಲೋ ಷಡ್ಯಂತ್ರವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿರೋಂಥ ದೊಡ್ಡ ಸಮಸ್ಯೆ ಅಂತ ಕಾಣೋದಿಲ್ಲ. ಕೌಟುಂಬಿಕವಾಗಿ ನಿಮ್ಮ ಕುಟುಂಬದಲ್ಲಿ ಯಾರದೋ ಒಬ್ಬರ ಮೇಲೆ ಬ್ಲ್ಯಾಕ್ ಮೇಲಿಂಗ್ ತಂತ್ರ ನಡೀತಿದೆ, ಯಾರೋ ಒಬ್ಬರು ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನುವಂಥ ಲಕ್ಷಣವಾಗಿ ಕಾಣಿಸುತ್ತೆ. ಯಾವುದೋ ಒಂದು ಕಾರಣದಿಂದ ಬ್ಲ್ಯಾಕ್ ಮೇಲಿಂಗೇ ಪ್ರಧಾನವಾಗಿ ಕಾಣಿಸುತ್ತೆ. ಕಾರಣ ಅಲ್ಲಿರ್ತಕ್ಕಂಥ ಶನಿ ವಾಕ್ ಭಯವನ್ನು ಹುಟ್ಟಿಸ್ತಕ್ಕಂಥವನು, ಮಾತಿನ ಸ್ಥಾನ ಕೂಡ ಹೌದು, ಭಯವನ್ನು ಹುಟ್ಟಿಸ್ತಕ್ಕಂಥವನು. ಅಷ್ಟಮ ಪಾಪಕ್ಕೆ ದೃಷ್ಟಿ, ಹೆದರಿಸ್ತಕ್ಕಂಥ ಕೂಡ ಸಾಧ್ಯತೆ ಇದೆ. ಮತ್ತು ಮುಖ್ಯವಾಗಿ ನಿಮ್ಮ ರಾಶಿಯಲ್ಲಿ ರಾಹು ಇರೋದರಿಂದ ಭಯವೋ ಗಿಲ್ಟೋ ಆ ಥರದ್ದೇನೋ ಒಂದರ ಸಾಧ್ಯತೆ ಕೂಡ ಕುಂಭರಾಶಿಯವರಿಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಪಂಚಮಾಧಿಪತಿಯೇ ಕರ್ಮದಲ್ಲಿ ಬುಧನಾಗಿರೋದ್ರಿಂದ ಗೌಪ್ಯವಾಗಿ ರಹಸ್ಯವಾಗಿ ನಡೀತಕ್ಕಂಥ ಕೆಲವು ಲಕ್ಷಣಗಳು ಕೂಡ ಸಾಧ್ಯತೆ ಇದೆ. ಆದರೆ ಚಿಂತೆ ಮಾಡಬೇಡಿ, 11ನೇ ಮನೆಯಲ್ಲಿ ಆದಿತ್ಯಾಂಗಾರಕ ಯೋಗ ಅರ್ಥಾತ್ ಸೂರ್ಯ ಮತ್ತು ಮಂಗಳರು ಒಟ್ಟಾಗಿದ್ದಾರೆ. ಹಾಗಾಗಿ ನೀವು ಕೂಡ ದುರ್ಗಾ ಪರಮೇಶ್ವರಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಅದ್ಭುತವಾಗಿರತಕ್ಕಂಥ ದೈವ ಬಲ ತಗೊಳ್ಳತಕ್ಕಂಥ ಒಂದು ಯೋಗ ತುಂಬ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ಬಂದಿರತಕ್ಕಂತಹ ಚಂದ್ರ ಮೀನದಲ್ಲಿದ್ದರೂ ಕೂಡ ಅರ್ಧ ದಿನದ ನಂತರದಲ್ಲಿ ಸೂರ್ಯಾಸ್ತದ ಸಮಯದ ಒಳಗೇನೆ ದಿನದ 2ನೇ ಯಾಮದಲ್ಲೇ ಅವನು ಮೀನರಾಶಿಯಲ್ಲಿದ್ದರೂ ಪೂರ್ವಭಾದ್ರಪದ ನಕ್ಷತ್ರವನ್ನು ದಾಟಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಬರ್ತಾನೆ. ನಾಳೆ ದಿವಸ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ದಿನ ಕೂಡ ಇದೆ. ನಕ್ಷತ್ರದ ಪ್ರಕಾರ ಎಲ್ಲ ಕೂಡ ನಾಳೆ ದಿವಸ ನಮ್ಮ ಈ ಧರ್ಮಜ್ಯೋತಿ ಕಾರ್ಯಕ್ರಮವೂ ಇರೋದಿಲ್ಲ. ಹಾಗಾಗಿ ಎಲ್ಲ ರಾಶಿಯವರಿಗೆ ಸಂಬಂಧಪಟ್ಟು ಆಯಾಯ ವಿಚಾರಗಳನ್ನು ತಿಳಿಸಿದಾನಲ್ಲ, ಹಾಗೆ ಮೀನರಾಶಿಯವರು ಕೂಡ ದೇವಿಯ ಉಪಾಸನೆಯನ್ನು ವಿಶೇಷವಾಗಿ ಮಾಡ್ಕೊಳ್ಳಿ. ಸಾಧ್ಯವಾದರೆ ಎಲ್ಲಾದರೂ ಚಂಡಿಕಾ ದುರ್ಗಾ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕರೆ, ಅಥವಾ ಎಲ್ಲಾದರೂ ಚಂಡಿಕಾ ಹೋಮ ನಡೀತಾ ಇದ್ದರೆ, ಚಂಡಿಕಾ ಪಾರಾಯಣ ನಡೀತಾ ಇದ್ದರೆ, ಅಥವಾ ದೀಪ ನಮಸ್ಕಾರಾದಿ ಮಹಾಪೂಜೆಗಳೇನಾದರೂ ಬಹಳ ವಿಶೇಷವಾಗಿ ನಡೀತಾ ಇದ್ದರೆ ಅಂತಹ ಕ್ಷೇತ್ರಗಳಲ್ಲೋ ಅಥವಾ ಅಂಥ ಜಾಗಗಳಲ್ಲೋ ಹೋಗಿ ತೀರ್ಥಪ್ರಸಾದಾದಿಗಳನ್ನು ಸ್ವೀಕಾರ ಮಾಡೋದು, ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡ್ಕೊಂಡು ಬನ್ನಿ. ಅದಿಲ್ಲ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಅಪೇಕ್ಷೆ ಇರತಕ್ಕಂಥವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ವಿಮಾನ ನಿಲ್ದಾಣದ ಹತ್ತಿರದಲ್ಲಿ ಪೊಳಲಿ ಅಂತ ಒಂದು ಊರಿದೆ. ಆ ಪೊಳಲಿಯ ರಾಜರಾಜೇಶ್ವರಿಯ ಸನ್ನಿಧಾನದ ಬಗ್ಗೆ ಹಿಂದೊಂದು ನಮ್ಮ ಸಂಚಿಕೆ ತಿಳಿಸಿದ್ದೆ ಕೂಡ ನಾನು. ಆ ರಾಜರಾಜೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಆಕೆಗೆ ಹಸಿರು ಬಣ್ಣದ ವಸ್ತ್ರಗಳನ್ನು ಅಥವಾ ರೇಷ್ಮೆಯ ಹಳದಿ ಬಣ್ಣದ ಕೇಸರಿ ಬಣ್ಣದ ವಸ್ತ್ರಗಳನ್ನು ಪೀತಾಂಬರವನ್ನು ಅರ್ಪಣೆ ಮಾಡಿ ನಿಮ್ಮ ಸಾಮರ್ಥ್ಯಾನುಸಾರ ಅರ್ಪಣೆ ಮಾಡಿ ಅವಳಿಂದ ಪ್ರಾರ್ಥನೆ ಇತ್ಯಾದಿಗಳನ್ನು ಅವಳ ಪಾದಕ್ಕೆ ಸಲ್ಲಿಸಿ ಅನುಗ್ರಹವನ್ನು ಪಡ್ಕೊಂಡು ಬಂದರೆ ಸಾಕಷ್ಟು ಅನುಕೂಲ ಅನ್ನೋದಾಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಪ್ರತಿದಿನವೂ ನಾವು ಜೀವನದಲ್ಲಿ ಹೊಸತನ್ನ ತಿಳಿತಾ ಒಂದು ರೀತಿ ಒಂದೊಂದು ಹೆಜ್ಜೆ ಮೆಟ್ಟಲು ಏರ್ತಾ ಇದ್ದೀವಿ ಭಗವಂತನ ಹತ್ತಿರಕ್ಕೆ ಅನ್ನೋ ಒಂದು ಭಾಸವಾಗುತ್ತೆ ನಮ್ಮ ಕಾರ್ಯಕ್ರಮದ ಮುಖೇನ ಗುರುಗಳೇ. ಖಂಡಿತ ಗುರುಗಳೇ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರದ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.